ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ನ್ಯೂಸ್ 24. ನಾನು ಪುರುಷೋತ್ತಮ ಸಾಲಿಯಾನ್. ರಾಜಕೀಯ ರಂಗದಲ್ಲಿರುವವರಿಗೆ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣವೇ ಮತ್ತೊಂದು ಕಾವು ಏರಿರುವಂಥದ್ದು ವಿಧಾನ ಪರಿಷತ್ ಚುನಾವಣೆ. ವಿಧಾನ ಪರಿಷತ್ ಚುನಾವಣೆಯ ನಾಮಪತ್ರ ಸಲ್ಲಿಕೆಯಾಗಿರುವಂಥದ್ದು ಬಂಡಾಯ ಅಭ್ಯರ್ಥಿಗಳಾಗಿ ಅಥವಾ ಕರಾವಳಿ ಭಾಗಕ್ಕೆ ಪ್ರಾತಿನಿಧ್ಯ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಅಭ್ಯರ್ಥಿಗಳಾಗಿ, ರಾಜಕೀಯ ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಾಗಿ, ಅಥವಾ ಒಂದು ರೀತಿಯಲ್ಲಿ BJP ಅಥವಾ ಮತ್ತು JDSನ ಹೊಂದಾಣಿಕೆ ರಾಜಕಾರಣದ ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ SR ಹರೀಶ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಇವರು ಹೇಳುವ ಪ್ರಕಾರ ಬಂಡಾಯ ಅಭ್ಯರ್ಥಿಯೂ ಅಲ್ಲ, ಪಕ್ಷೇತರ ಅಭ್ಯರ್ಥಿಯೂ ಅಲ್ಲ, ಕರಾವಳಿ ಭಾಗಕ್ಕೆ ಪ್ರಾತಿನಿಧ್ಯ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಸ್ಪರ್ಧೆ ಮಾಡುತ್ತಿರುವಂತಹ ಡಾಕ್ಟರ್ SR ಹರೀಶ್ ಆಚಾರ್ಯ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮಸ್ತೆ ಹರೀಶ್ ಆಚಾರ್ಯ ಅವರೇ. ನಮಸ್ತೆ. ಹರೀಶ್ ಆಚಾರ್ಯ ಅವರು, ಹೇಗಾಗ್ತಾ ಇದೆ ಚುನಾವಣೆಯ ಕಾವು? ಯಾವ ರೀತಿ ನಡೀತಾ ಇದೆ? ಒಂದು ರೀತಿಯ MLA ಚುನಾವಣೆಗಿಂತಲೂ ಅತ್ಯಂತ ಬಿಗಿಯಾದ ಚುನಾವಣೆ ಅಂತಲೇ ಹೇಳ್ಬೋದು. ಜನರಲ್ ಎಲೆಕ್ಷನ್ಗಿಂತಲೂ ಅತ್ಯಂತ ಬಿಗಿಯಾದ ಚುನಾವಣೆ. ಎನ್ರೋಲ್ ಆದವರನ್ನು ಮಾತ್ರ ಇಲ್ಲಿ ಮತ ಹಾಕಲಿಕ್ಕೆ ಅವಕಾಶ ಇರುವಂಥದ್ದು. ಅದು ಕೂಡ ಕರಾವಳಿ ಭಾಗದವರು, ನೀವು ಮಾಜಿ ಸಿಂಡಿಕೇಟ್ ಸದಸ್ಯರು ಕೂಡ ಹೌದು. ಈ ಭಾಗದಲ್ಲಿ ಒಂದಷ್ಟು ಅತಿಥಿ ಉಪನ್ಯಾಸಕರ ಪರವಾಗಿ ಕೆಲಸ ಮಾಡಿದವರು ಕೂಡ ಹೌದು. ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ನೀವು ಹೇಳಿದ ಹಾಗೆ ಇದು ಸಾರ್ವತ್ರಿಕ ಚುನಾವಣೆ ಅಲ್ಲ. ಸಾರ್ವತ್ರಿಕ ಚುನಾವಣೆ ಅಂದಾಗ ಅಲ್ಲಿ ಒಂದು ಕಾವಿರುತ್ತದೆ. ಆದರೆ ಇದು ಸೆಲೆಕ್ಟಿವ್ ಟೀಚರ್ಸ್ ಮಧ್ಯೆ ನಡೆಯುವಂಥ ಚುನಾವಣೆ. ನೈಋತ್ಯ ಪದವೀಧರ ಕ್ಷೇತ್ರ ಅಂತ ಹೇಳಿದ್ರೆ ಅಥವಾ ನೈಋತ್ಯ ಶಿಕ್ಷಕರ ಕ್ಷೇತ್ರ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ನ್ಯಾಮತಿ, ಚನ್ನಗಿರಿ ಇಷ್ಟು ಪ್ರದೇಶ, ವಿಶಾಲವಾದ ಪ್ರದೇಶ ಹೊಂದಿರತಕ್ಕಂಥ ಕರಾವಳಿ ಮತ್ತು ಮಲೆನಾಡು, ಈ ಎರಡು ಭಾಗಗಳನ್ನು ಹೊಂದಿರತಕ್ಕಂಥ ಒಂದು ಭೌಗೋಳಿಕ ಸಂಗತಿಗಳು ಹೊಂದಿರತಕ್ಕಂಥ ಪ್ರದೇಶ ಇದು. ಇಲ್ಲಿ ಹೈಸ್ಕೂಲು ಮತ್ತು ಅದಕ್ಕಿಂತ ಮೇಲ್ಪಟ್ಟ ಎಲ್ಲ ಶಿಕ್ಷಕರು ಅವರ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಕಾವು ಅಂತಿರ್ತಕ್ಕಂಥದ್ದು ಶಿಕ್ಷಕರ ಮಧ್ಯೆ ಹೊರತು ಸಾರ್ವತ್ರಿಕವಾಗಿ ಈ ಚುನಾವಣೆಯಲ್ಲಿ ಕಾವಿಲ್ಲ. ಕರೆಕ್ಟ್. ಆದರೆ ಒಂದು ವಿಚಾರ ಇದೆ, ಯಾವುದೇ ಚುನಾವಣೆ ಆಗಲಿ, ಅದು MLC ಆಗಲಿ, MLA ಆಗಲಿ, MP ಆಗಲಿ, ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುವುದು ಒಂದು ಕಡೆ ಆದರೆ, ರಾಜಕೀಯ ಪಕ್ಷದ ಅದರಂತೆಯೇ ಅವರವರ ಪಾರ್ಟಿಯಿಂದ ನಿಯೋಜನೆ ಮಾಡುವಂಥದ್ದು ಅಥವಾ ಅಭ್ಯರ್ಥಿನ ಘೋಷಣೆ ಮಾಡುವುದು ಸಾಮಾನ್ಯ. ಈಗ ನಿಮ್ಮ ಮುಂದೆ BJP ಮತ್ತು JDSನ ಹೊಂದಾಣಿಕೆ ಅಭ್ಯರ್ಥಿ ಇದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ, ಇನ್ನೊಂದು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಇದ್ದಾರೆ. ನೀವು ಹೇಳ್ತಿರುವಂತೆ ನಾನು ಕರಾವಳಿ ಭಾಗದ ಪ್ರತಿನಿಧಿಸುವಂಥ ಅಭ್ಯರ್ಥಿ ಅಂತ ಹೇಳ್ತೀರಿ. ಯಾವ ರೀತಿ, ಹೇಗೆ ನಾವು ಒಪ್ಕೊಳ್ಳುವಂಥದ್ದು ಯಾವ ರೀತಿ ಅಂತ ಹರೀಶ್ ಆಚಾರ್ಯ? ಒಂದು, ಈ ನೈಋತ್ಯ ಶಿಕ್ಷಕರ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಆಗಲೇ ಹೇಳಿದಾಗೆ ನಾನು ಬಂಡಾಯ ಅಭ್ಯರ್ಥಿ ಅಂತ ತಾವು ಹೇಳಿದ್ರಿ, ಪಕ್ಷೇತರ ಅಭ್ಯರ್ಥಿ ಅಂತ ಹೇಳಿದ್ರಿ. ನಾನು ಬಂಡಾಯ ಅಭ್ಯರ್ಥಿಯೂ ಅಲ್ಲ, ನಾನು ಪಕ್ಷೇತರ ಅಭ್ಯರ್ಥಿಯೂ ಅಲ್ಲ. ನಾನು ಮೊದಲನೇದಾಗಿ ಸ್ಪಷ್ಟಪಡಿಸುವಂಥದ್ದು, ನಾನು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ. ನಾನು ಎಲ್ಲರಂತೆ ನಾನು ಕೂಡ ಒಬ್ಬ ಅಭ್ಯರ್ಥಿ. ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರ ಅದು ಪದವೀಧರ ಕ್ಷೇತ್ರ ಇರ್ಬೋದು ಅಥವಾ ಶಿಕ್ಷಕರ ಕ್ಷೇತ್ರ ಇರ್ಬೋದು, ಇದು ರಾಜಕೀಯಾತೀತವಾಗಿ ನಡೆಯುವಂಥ ಚುನಾವಣೆ. ಸರಿ. ಇಲ್ಲಿ ಪಕ್ಷಾಧಾರಿತ ಚುನಾವಣೆ ನಡೆದಿಲ್ಲ. ಕರೆಕ್ಟ್. ಪಕ್ಷದಿಂದ ಹೊರತುಪಡಿಸಿ ಇಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಅಭ್ಯರ್ಥಿಗಳನ್ನ ರಾಜಕೀಯ ಪಕ್ಷಗಳು ಬೆಂಬಲಿಸ್ತವೆ. ಕರೆಕ್ಟ್. ಅಂತ ರಾಜಕೀಯ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳಿರ್ತದೆ. ಪಕ್ಷದ ಹೆಸರಿನಲ್ಲಿ ಪಕ್ಷದ ಚಿಹ್ನೆ ಬಿಡಿ, ಯಾವುದೇ ಚಿಹ್ನೆ ಇರದಿರ್ತಕ್ಕಂಥ ಚಿಹ್ನೆ ರಹಿತವಾಗಿ ನಡೆಯುವಂತ ಚುನಾವಣೆ ಇದು. ಚುನಾವಣೆ ಇಲ್ಲಿ ಹೆಸರು ಮಾತ್ರ ಪ್ರಾಮುಖ್ಯ. ಇಲ್ಲಿ ಹೆಸರಿನ ಮೇಲೆ ನಡೆಯುವಂತ ಚುನಾವಣೆ. ಇಲ್ಲಿ ಯಾವುದೇ ಕಾರಣಕ್ಕೆ ನೀವು ಜನರಲ್ ವೋಟಲ್ಲಿ ನೀವು
ಸ್ಟ್ಯಾಂಪಿಂಗ್ ಮಾಡ್ತಿರಲ್ಲ, ಸ್ಟ್ಯಾಂಪಿಂಗ್ ರೀತಿ ನಡೆಯೋದಿಲ್ಲ. ಇಲ್ಲಿ ಶಿಕ್ಷಿತರ ಚುನಾವಣೆ ಇದು. ಹೌದು. ಅವರು ಶಿಕ್ಷಣ ಹೊಂದಿರತಕ್ಕಂಥವ್ರು, ಶಿಕ್ಷಣ ಹೊಂದಿರುವವರು ಮತ್ತು ಶಿಕ್ಷಣವನ್ನು ಕೊಡುವವರು, ಶಿಕ್ಷಣ ಹೊಂದಿರೋರು ಮತ್ತು ಶಿಕ್ಷಣವನ್ನು ಕೊಡುವಂತವರು ಮಾಡುವಂತ ಚುನಾವಣೆ. ಈ ಚುನಾವಣೆಯಲ್ಲಿ ಪ್ರಾಶಸ್ತ್ಯ ಮತಗಳನ್ನು ಹಾಕಿ ಎಲ್ಲ ಅಭ್ಯರ್ಥಿಗಳು ಕೂಡ ಪ್ರಾಶಸ್ತ್ಯ ಹಾಕ್ಬೋದು. ಎಲ್ಲರನ್ನ ಆಯ್ಕೆ ಮಾಡುವಂತ ಚುನಾವಣೆ ಇದ್ರೆ ಇದು ಒಂದು ಮಾತ್ರ. ಕರೆಕ್ಟ್. ಈಗ ಇನ್ನೊಂದು ಹರೀಶಾಚಾರ್ಯ, ಜನರಲ್ ಎಲೆಕ್ಷನ್ ಅಂದರೆ ಈಗ ಆವಾಗಲೇ ಹೇಳಿದ ಹಾಗೆ ಅದರದೊಂದು ಕಾವ್ಯ ಬೇರೆ, ಅದರದೊಂದು ಬೇರೆ ಬೇರೆ ಕ್ರೈಸಿಸ್ ಇರುತ್ತೆ. ಅಂದರೆ ಒಂದು ರೀತಿಯಲ್ಲಿ ಹಿಂದುತ್ವನ ಅಥವಾ ಕೋಮುವಾದನ ಅಥವಾ ಇನ್ನೊಂದು ಯಾವುದೋ ಒಂದು ಕ್ರೈಸಿಸ್ ಮೇಲೆ ನಡೆಯುವ ಚುನಾವಣೆ. ಆದರೆ ಶಿಕ್ಷಕರಿಗೆ ಸಂಬಂಧಪಟ್ಟ ಚುನಾವಣೆ ಅಂದರೆ ಅದರದೊಂದು ವಿಭಾಗನೇ ಬೇರೆ. ನಿಮಗೆ ಶಿಕ್ಷಕರ ಬಗ್ಗೆ ಯಾಕೆ ಒಲವು, ಅಥವಾ ಶಿಕ್ಷಕರ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಬೇಕೆನ್ನುವಂಥ ಆಸಕ್ತಿ ಯಾಕೆ ಅಂತ? ನೋಡಿ ಪುರುಷೋತ್ತಮ್ರೆ, ನಾನು 1998ರಿಂದ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದವ. ಸುದೀರ್ಘ 26 ವರ್ಷಗಳ ಅನುಭವ ನನಗೆ ಈ ಕ್ಷೇತ್ರದಲ್ಲಿದೆ. ನಾನು ವಿದ್ಯಾರ್ಥಿ ನಾಯಕನಾಗಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಶಿಕ್ಷಣ ರಂಗದ ಎಲ್ಲ ಸಮಸ್ಯೆಗಳನ್ನು ಅರ್ಥಕೊಂಡವನು. ಕರೆಕ್ಟ್. ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆಮುಕ್ತ ಅಧ್ಯಾಪಕ ಸಂಘಟನೆ ಜೊತೆ ನಾನು ಅಸೋಸಿಯೇಟ್ ಆಗಿ ಅವರ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ನಾನು ಕೆಲಸ ಮಾಡಿದವನು. ನಾನು ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿ 2 ಅವಧಿಗೆ ನಾನು ಕೆಲಸ ಮಾಡಿದ ಅನುಭವ ಇದೆ. ಅಧ್ಯಾಪಕರ ಜೊತೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಜೊತೆ ಓಡಾಟ ಮಾಡಿರ್ತಕ್ಕಂಥ ಮತ್ತು ಅವ್ರ ಜೊತೆ ಆತ್ಮೀಯವಾಗಿರ್ತಕ್ಕಂಥ ಗೌರವದ ಸಂಬಂಧವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಸಂಗತಿಗಳಿದೆ. ಕರೆಕ್ಟ್. ಈ ಭಾಗದ ದಕ್ಷಿಣ ಕನ್ನಡ ಮತ್ತು ಕೊಡಗು, ಉಡುಪಿ ಈ 3 ಜಿಲ್ಲೆಗಳ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷನಾಗಿ ಗೌರವಾಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದ ಕಾರಣಕ್ಕೋಸ್ಕರ ನನಗೆ ಇವತ್ತು ಅಧ್ಯಾಪಕ ವಲಯದಲ್ಲಿ ಅಥವಾ ಶೈಕ್ಷಣಿಕ ವಲಯದಲ್ಲಿ ನನಗೆ ಬಹಳ ಸರಳವಾಗಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಒಂದು ಒಡನಾಟ ಇದೆ, ಸಂಬಂಧ ಇದೆ. ಹಾಗಾಗಿ ನಾನು ಅರ್ಹ ಅಭ್ಯರ್ಥಿಯಲ್ಲಿ. ಈಗ ಇನ್ನೊಂದಿದೆ ಸರ್, ನಾನು ಆವಾಗಲೇ ಹೇಳಿದೆ, ಯಾವುದೇ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೂ ಕೂಡ ಅದರದ್ದೇ ಆದಂಥ ಒಂದು ವಿಚಾರಗಳಿರುತ್ತೆ. ನೀವೀಗ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ಪರ್ಧೆ ಮಾಡ್ತಿರುವವರು. ನಾವೀಗ ಶಿಕ್ಷಕರು ಅಂದಾಗ ಪ್ರತಿನಿತ್ಯ ಓದ್ತಿರುವಂಥದ್ದು, ಪ್ರತಿದಿನ ದಿನಪತ್ರಿಕೆ ಆಗ್ಬೋದು, ಮಾಧ್ಯಮ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು. ದೊಡ್ಡ ಸಮಸ್ಯೆ ಇದೆ ಇಲ್ಲೊಂದು, ಅತಿಥಿ ಉಪನ್ಯಾಸಕರಿಗೆ ಆಗಿರುವಂಥ ಸಮಸ್ಯೆಗಳು. ಇದರ ಬಗ್ಗೆ ನಿಮಗೇನಾದರೂ ನಾಲೆಜ್ ಇದೆಯಾ? ಅವರಿಗೇನಾದ್ರು ಸ್ಪಂದಿಸ್ಬೋದಾ? ನೀವು ಉಲ್ಲೇಖ ಮಾಡಿದಾಗೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಗಂಭೀರ. ಹಾಗಂತೇಳಿ ಅತಿಥಿ ಉಪನ್ಯಾಸಕರ ಸಮಸ್ಯೆ ಒಂದೇ ಅಲ್ಲ. ನೀವು ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲಿಂದ ಮಾತಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ. ಸಮಸ್ಯೆಗಳು ಒಂದಕ್ಕೊಂದು ಸಂಬಂಧ ಉಂಟು ಅಂತ ಕೇಳಿದ್ರೆ ಒಂದಕ್ಕೊಂದು ಸಂಬಂಧ ಉಂಟು. ಸಂಬಂಧಗಳು ಬಗೆಹರಿದಿದೆಯಾ ಅಂತ ಕೇಳಿದ್ರೆ ಇದುವರೆಗೆ ಹೊರಗೆ ಬಗೆಹರಿತಕ್ಕಂಥ ಉದಾಹರಣೆಗಳಿಲ್ಲ. ಸಮಸ್ಯೆಗಳು ಒಮ್ಮೆ ಬಗೆಹರಿತದೆ ಅಂತ ಆಗ್ತದೆ, ಮತ್ತೆ ಅದು ಸಂಕೀರ್ಣ ಆಗ್ತದೆ, ಮತ್ತೆ ಜಟಿಲಗೊಳ್ತಾ ಹೋಗ್ತದೆ. ಸಮಸ್ಯೆಗಳು ಭೂತಾಕಾರವಾಗಿ ಬೆಳೆಯುವಂತದ್ದಾಗ್ತದೆ ಹೊರತು ಯಾವುದೇ ಸಮಸ್ಯೆಗಳನ್ನು ಕೂಡ ಇವತ್ತು ಜ್ವಲಂತ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮಗಳಿಲ್ಲ. ನೀವು ಸಮಸ್ಯೆಗಳ ಬಗ್ಗೆ ಹೇಳಿದಾಗ ಎಲ್ಲಿಂದ ಶುರು ಮಾಡೋದು ಅಂತ ಪ್ರಶ್ನೆ. ನೀವು ಅತಿಥಿ ಉಪನ್ಯಾಸಕರು ಅಂತ ಹೇಳ್ತೀರಿ ಪುರುಷೋತ್ತಮ್ರೆ, ನೀವು ಅತಿಥಿ ಉಪನ್ಯಾಸಕರು ಅಂತ ಹೇಳಿದ್ರೆ ಇವತ್ತು ಇಡೀ ಶೈಕ್ಷಣಿಕ ವಲಯ ಡಿಪೆಂಡ್ ಆಗಿರ್ತಕ್ಕಂಥದ್ದು ಅದು ಅತಿಥಿ ಉಪನ್ಯಾಸಕರು ಅಥವಾ ಮ್ಯಾನೇಜ್ಮೆಂಟ್ ಶಿಕ್ಷಕರ ಬಗ್ಗೆ. ಹೌದು. ಇವತ್ತು ನೀವು ಹೈಸ್ಕೂಲ್ ತಗೊಳ್ಳಿ, 20% ಅತಿಥಿ ಉಪನ್ಯಾಸಕರಿದ್ದಾರೆ. ನೀವು ಪದವಿ ಪೂರ್ವ ಕಾಲೇಜ್ ತಗೊಳ್ಳಿ, 40% ಅತಿಥಿ ಉಪನ್ಯಾಸಕರಿದ್ದಾರೆ. ನೀವು ಪ್ರಥಮ ದರ್ಜೆ ಕಾಲೇಜುಗಳನ್ನು ತಗೊಳ್ಳಿ, 65% ಅತಿಥಿ ಉಪನ್ಯಾಸಕರಿದ್ದಾರೆ. ನೀವು ಯೂನಿವರ್ಸಿಟಿಗಳ ಮಟ್ಟಕ್ಕೆ ಹೋದ್ರೆ 85% ಅತಿಥಿ ಉಪನ್ಯಾಸಕರಿದ್ದಾರೆ. ನೀವು ಅಂತವರಿಂದ ಇವತ್ತು ಅವರ ಅರ್ಹತೆ ಇದೆ. ಆದ್ರೆ ಸಂಪೂರ್ಣವಾಗಿ ನಮ್ಮ ಶೈಕ್ಷಣಿಕ ವಲಯ ಅತಿಥಿ ಉಪನ್ಯಾಸಕರಿಗೆ ಡಿಪೆಂಡ್ ಹಾಕೊಂಡು ಕೆಲಸ ಮಾಡ್ತಿದೆ. ಈ ಅತಿಥಿ ಉಪನ್ಯಾಸಕರನ್ನ ಹೇಗೆ ನಡೆಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಬೇರೆ ವಿಷಯ, ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಬೇರೆ ವಿಷಯ. ಆದ್ರೆ ಇಲ್ಲಿ ನೀವು ಅತಿಥಿ ಉಪನ್ಯಾಸಕರ ಸಮಸ್ಯೆ ಇದೆ. ಇಲ್ಲಿ ನೀವು ಉಲ್ಲೇಖ ಮಾಡ್ಲಿಕ್ಕೆ ಹೋದ್ರೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡತಕ್ಕಂತ ಶಿಕ್ಷಕರಿದ್ದಾರೆ, ಅವರ ಪರಿಸ್ಥಿತಿಯನ್ನು ಮಾತಾಡ್ಲಿಕ್ಕೆ ಈ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾತನಾಡುವಾಗ ಹೇಳಬೇಕು ವೀಕ್ಷಕರೇ, ನಾವು ಪ್ರತಿ ವರ್ಷ ಉದಾಹರಣೆಗೆ ಒಂದು 100 ನ್ಯೂಸ್ ಸುದ್ದಿ ಮಾಡಿದರೆ
ಅದರಲ್ಲಿ 40% ಸುದ್ದಿಗಳು ಅತಿಥಿ ಉಪನ್ಯಾಸಕ ಸಮಸ್ಯೆನೇ ಬಗ್ಗೆ ಇರುತ್ತೆ. ಯಾಕೆಂದ್ರೆ ಅವ್ರ ಸಂಖ್ಯೆ 70%. ಹಾ, ಪ್ರತಿ ಸುದ್ದಿಯಲ್ಲೂ ಕೂಡ, ಯಾಕಂದ್ರೆ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಸರ್ಕಾರಕ್ಕೆ ಅಪೀಲ್ ಮಾಡಿದ್ರು, ಸಂಬಂಧ ಅವರು ಓಟ್ ಹಾಕಿದಂತ ಅಭ್ಯರ್ಥಿಯನ್ನು ಪ್ರಶ್ನೆ ಮಾಡಿದ್ರು, ವಿನಂತಿ ಮಾಡಿದ್ರು, ಅವರಿಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಯಾಕೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಮತ್ತು ಇದಕ್ಕೆ ಸೂಕ್ತ ಪರಿಹಾರ ಏನು? ಒಂದು ವೇಳೆ ನೀವು ಆ ಭಾಗದಲ್ಲಿ ಆಯ್ಕೆಯಾಗಿ ಬಂದ್ರೆ ಇದಕ್ಕೆ ಏನ್ ಪರಿಹಾರ ಮಾಡ್ಬೋದು ಅಂತ. ಇದು ಬರೀ ಮಾತಲ್ಲ ಹರೀಶ್ ಆಚಾರ್ಯ, ಯಾಕಂದ್ರೆ ಇದು ಅವ್ರಿಗೊಂದು ಭರವಸೆ, ಯಾಕಂದ್ರೆ ಒಂದು ಜೀವನಕ್ಕೆ ಭರವಸೆ. ಈಗ ನಾನು ಡ್ರೈವಿಂಗ್ ಫೀಲ್ಡ್ ಕಲ್ತವನಿಗೆ ನಾನು ಡ್ರೈವಿಂಗೇ ಮಾಡಬೇಕು, ಬೇರೆ ಮಾಡಬಾರ್ದು ಅಂತಲ್ಲ, ಆದ್ರೆ ನನಗೆ ಕಂಫರ್ಟೇಬಲ್ ಅದು ಇದೆ, ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಬಟ್ ಇವರು ಅತಿಥಿ ಉಪನ್ಯಾಸಕರಾಗಿ ಉಪನ್ಯಾಸವೇ ಮಾಡ್ಬೇಕು ಹೊರತು ಅಂದ್ರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಬಟ್ ಅವರಿಗೆ ನೀವೊಂದು ಹರೀಶ್ ಆಚಾರ್ ಅವರಿಗೆ ಅತಿಥಿ ಉಪನ್ಯಾಸಕರು ನಾಡಿದ್ದು ಬರುವ ಚುನಾವಣೆಯಲ್ಲಿ ಹರೀಶ್ ಆಚಾರ್ ಅವರಿಗೆ ಮತ ಹಾಕಿದ್ರು, ಅವರ ಮುದ್ರೆಯನ್ನು ಒತ್ತಿದ್ರು ಅಂತ ಆದ್ರೆ ನಿಮ್ಮ ಕಡೆಯಿಂದ ಅತಿಥಿ ಉಪನ್ಯಾಸಕರಿಗೆ ಆಗುವಂತ ಪ್ರಯೋಜನದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ನಾನು ಈ 3 ಜಿಲ್ಲೆಗಳ ಅತಿಥಿ ಉಪನ್ಯಾಸಕರ ಸಂಘದ ಗೌರವ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ಈ ಅತಿಥಿ ಉಪನ್ಯಾಸಕರ ವ್ಯವಸ್ಥೆ ಅಂತ ಹೇಳುವಂಥದ್ದು, ಇದು ಈ ವ್ಯವಸ್ಥೆಯನ್ನು ಇಟ್ಟುಕೊಂಡ ರೀತಿ ಸರ್ಕಾರವನ್ನ ಹಂತ ಹಂತದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸೂಕ್ತ ಆಗಿರ್ತಕ್ಕಂಥ ಅಂಶ ಇದು. ಹೌದು, ಇವತ್ತು ಯಾವುದೇ ಅಪಾಯಿಂಟ್ಮೆಂಟ್ ನೇಮಕಾತಿ ಅದು ಸರ್ಕಾರದ ಸೇವಾ ನಿಯಮದ ಅಡಿಯಲ್ಲೇ ಆಗಬೇಕು. ಸರ್ಕಾರ ಸೇವಾ ನಿಯಮ ರೂಪಣೆ ಮಾಡೋದು ಯಾರು ಹೇಳಿ? ಸರ್ಕಾರ ಸೇವಾ ನಿಯಮವನ್ನು ರೂಪಣೆ ಮಾಡಿದ ಸರ್ಕಾರ ಮೊದಲು ಸೇವಾ ನಿಯಮನ ಪಾಲನೆ ಮಾಡಬೇಕು. ಸರ್ಕಾರವೇ ಸೇವಾ ನಿಯಮನ ಪಾಲನೆ ಮಾಡೋದಿಲ್ಲ. ನೀವು ಖಾಸಗಿ ಕಾಲೇಜುಗಳು ನೀವು ಸೇವಾ ನಿಯಮನ ಪಾಲನೆ ಮಾಡಿ ಸರ್ಕಾರ ಬುದ್ಧಿವಾದ ಹೇಳುತ್ತೆ. ಆದ್ರೆ ಸೇವಾ ನಿಯಮದಲ್ಲಿ 3 ಟೈಪ್ ಆಫ್ ಅಪಾಯಿಂಟ್ಮೆಂಟ್ ಇದೆ. ಒಂದು ಡೈಲಿ ವೇಜಸ್, ನೀವು ಡೈಲಿ ವೇಜಸ್ ಅಂತ ತಗೊಳ್ಳಿಕ್ಕೆ ಇಲ್ಲಿ ಆಗೋದೇ ಇಲ್ಲ. ಇನ್ನು ಎರಡನೇದು ಕಾಂಟ್ರಾಕ್ಟ್ ಬೇಸಿಸ್, ನೀವು ಕಾಂಟ್ರಾಕ್ಟ್ ಬೇಸಿಸ್ 11 ಮಂತ್ ಗಿಂತ ಕಡಿಮೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ಲಿಕ್ಕೆ ಸೇವಾ ನಿಯಮದಲ್ಲಿ ಅವಕಾಶ ಇಲ್ಲ. ಅವರಿಗೆ PF ಕೊಡಬೇಕು, ಅವರಿಗೆ ESI ಕೊಡಬೇಕು, ಅವರಿಗೆ ಎಲ್ಲಾ ರೀತಿಯ ಸೇವಾ ಸೌಲಭ್ಯಗಳು ರಜೆ ಸಹಿತ ಕೊಡಬೇಕು. ಆದ್ರೆ ಇಲ್ಲಿ 11 ತಿಂಗಳ ಅಪಾಯಿಂಟ್ಮೆಂಟ್ಗೆ ಅವಕಾಶ ಇರುವಂತದ್ದು. ಆದ್ರೆ ಅತಿಥಿ ಉಪನ್ಯಾಸಕರನ್ನ 10 ತಿಂಗಳ ಅವಧಿಗೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದಿಲ್ಲ. 10 ತಿಂಗಳಿಗೆ ಕೇಳಿ, ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದಿಲ್ಲ. ಅವರಿಗೆ ರಿಪೋರ್ಟ್ ಮಾಡಿಸ್ಕೊಳ್ತಾರೆ. ಅದಕ್ಕೆ ಯಾವುದೇ ಆರ್ಡರ್ ಅನ್ನ ಅಥವಾ ಅದಕ್ಕೆ ರಿಪೋರ್ಟ್ ಮಾಡಿಕೊಂಡದಕ್ಕೆ ಕೊಡ್ಬೇಕಲ್ಲ, ನೀವು ರಿಪೋರ್ಟ್ ಮಾಡಿಕೊಂಡಿದ್ರಿ ಕೊಡಬೇಕು. ಐಡೆಂಟಿಟಿ ಕಾರ್ಡ್ ಅನ್ನು ಕೊಡೋದಿಲ್ಲ. ಅವರಿಗೆ ಸಂಬಳದ ಚೀಟಿ ಸರಿ ಕಟ್ಟಿಲ್ಲ. ಈ ರೀತಿ ಅತ್ಯಂತ ನಿಕೃಷ್ಟವಾಗಿ ಅವರನ್ನು ಜೀತದಾಳುಗಳ ರೀತಿಯಲ್ಲಿ ಸರ್ಕಾರ ನಡೆಸಿಕೊಳ್ತಿದೆ. ನನಗನಿಸ್ತಾ ಇದೆ, ನಾವು ದೇಶದಲ್ಲಿ ರೈತರಿಗೆ ಸಾಲ ಮನ್ನಾ ಆಗ್ಲಿಲ್ಲ ಅಂತನಾ ಅಥವಾ ಈ ಸಲ ಬೆಲೆ ಸರಿ ಆಗ್ಲಿಲ್ಲ ಅಂತನಾ ಏನೋ ಒಂದು ಆಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ತುಂಬಾ ಇದು ಇದೆ. ಇನ್ನೊಂದು ಯಾರೋ ಉದ್ಯಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ಸುದ್ದಿ ಇದೆ. ನನಗೆ ನನಗೆ ನೋವಿದೆ ಮತ್ತು ಬೇಸರ ಇದೆ. ಅತಿಥಿ ಏನಾದ್ರೂ ನಾಳೆ ಅವರಿಗೆ 11 ತಿಂಗಳ ವೇತನ ಸಿಕ್ಕಿಲ್ಲ, 10 ತಿಂಗಳ ವೇತನ ಸಿಕ್ಕಿಲ್ಲ, ಅಲ್ಲ ಏನ್ ಮಾಡುವುದು ಅಂತ. ಇನ್ನು ನಾಳೆ ಅವರ ಪರಿಸ್ಥಿತಿಯು ಇದೇ ರೀತಿ ಆದ್ರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಯಾವ ಕಡೆ ಸಾಗಬಹುದು ಅಂತ. ಪುರುಷೋತ್ತಮ್ರೆ, ನೀವು ಆಗೊಂದು ಮಾತು ಹೇಳಿದ್ರಿ, ಉಪನ್ಯಾಸಕರು ಅಂತ ಅಂದಾಗ ಎಲ್ರಿಗೂ ಕೂಡ ಅವರು ಉಪನ್ಯಾಸಕರು ಚೆನ್ನಾಗಿದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಭಾವನೆ ಇದೆ. ಆದ್ರೆ ನಿಮಗೆ ಅಲ್ಲಿ ಖಾಸಗಿ ಶಿಕ್ಷಕರು ಯಾವ ರೀತಿ ಇದ್ದಾರೆ, ಅತಿಥಿ ಉಪನ್ಯಾಸಕರು ಯಾವ ರೀತಿ ಇದ್ದಾರೆ, ಇನ್ನಿತರ ಶಿಕ್ಷಕರು ಯಾವ ರೀತಿ ಇದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ. ನನಗೆ 6 ತಿಂಗಳ ಹಿಂದೆ ಬೆಳಿಗ್ಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ನಂದು ಅಪಾಯಿಂಟ್ಮೆಂಟ್ ಆಗತ್ತಾ ಇಲ್ವಾ ನಾಳೆ, ಈ ವರ್ಷಕ್ಕೆ ನಾನು ಕಂಟಿನ್ಯೂ ಆಗ್ತೇನೆ ಇಲ್ವಾ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಒಬ್ರು ಬಾಣಂತಿ ರಾತ್ರಿ 12 ಗಂಟೆ ತನಕ ಮೆಸೇಜ್ ಮಾಡ್ತಾರೆ ಒಬ್ರಿಗೆ. ಇಲ್ಲಿಯೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಜ್ಜರಕಾಡಿನ ಒಬ್ರು ಶಿಕ್ಷಕಿ, ನಾಳೆ ನನ್ನ ಅಪಾಯಿಂಟ್ಮೆಂಟ್ ಆಗತ್ತೆ ಇಲ್ವಾ, ಆಗಿಲ್ಲ ಅಂದ್ರೆ ನನ್ನ ಗಂಡನೇ ಕೆಲಸ ಇಲ್ಲ, ನಾನು ನನ್ನ ಸಂಸಾರ ಹೇಗೆ ನಡೆಸಬೇಕು ಅಂತ. ಬಾಣಂತಿ ಅಂದ್ರೆ ಹೆರಿಗೆ ನೋವಿನಲ್ಲಿ ಇರುವಂತ ಒಬ್ರು ಮಹಿಳೆ ಉಡುಪಿ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರಿಗೆ ಮೆಸೇಜ್ ಮಾಡ್ತಾರೆ. ಆಮೇಲೆ ನನ್ನ ನಾಳೆ ಆಗತ್ತಾ ಇಲ್ವಾ ಅಂತ 12 ಗಂಟೆ ಮೆಸೇಜ್ ಬರುತ್ತೆ. 2:30 ಗಂಟೆಗೆ ಡೆಲಿವರಿ ಆಗಿ ನಂಗೆ ಡೆಲಿವರಿ ಆಯ್ತು, ನನಗೆ ನನ್ನ ಮಗುವನ್ನು ಸಾಕುವುದು ಹೇಗೆ ಅನ್ನುವಂಥ ಪ್ರಶ್ನೆ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಉಡುಪಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಒಬ್ರು ಮಹಿಳಾ ಅತಿಥಿ ಉಪನ್ಯಾಸಕರು
ಪ್ರಶ್ನೆ ಮಾಡ್ತಾರೆ. ಇದು ಗೊತ್ತು. ಅತಿಥಿ ಉಪನ್ಯಾಸಗಳ ವಲಯದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ನೀವು ಹೇಳ್ತೀರಿ ರೈತರ ಆತ್ಮಹತ್ಯೆ ಪ್ರಕರಣ ಅಂತ ಹೇಳ್ತೀರಿ. ನಾನು ಹೇಳ್ತೇನೆ, ರೈತರ ಸರಣಿ ಆತ್ಮಹತ್ಯೆ ಪ್ರಕರಣ ಮಾತ್ರ ಅಲ್ಲ, ಒಂದ್ಸರ್ತಿ ಈ ರಾಜ್ಯದಲ್ಲಿ ಕೂಡ ಅತಿಥಿ ಉಪನ್ಯಾಸಕರು ಭರವಸೆಯನ್ನು ಕಳ್ಕೊಂಡ್ರೆ, ಜೀವನದ ಭರವಸೆಯನ್ನು ಕಳ್ಕೊಂಡ್ರೆ ಖಂಡಿತವಾಗಿಯೂ ಅವರ ಆತ್ಮಹತ್ಯೆ ಅಂತ ನಿರ್ಧಾರ ತಗೊಂಡು ಕೂಡ ಆಶ್ಚರ್ಯ ಇಲ್ಲ. ಅಂತ ದುಸ್ಥಿತಿಯಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರಿದ್ದಾರೆ. ಕನಿಷ್ಠ ಸಂಬಳ, ಸೇವಾ ಭದ್ರತೆ ಇಲ್ಲ, ಸೇವಾ ಸೌಲಭ್ಯ ಇಲ್ಲ, ರಜೆಗಳ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ರಜೆ ಇಲ್ಲ, ದಿನಕ್ಕೆ 6 ಕ್ಲಾಸ್ ಮಾಡ್ಬೇಕು ಪಾಪ ಅವರು. ಇದು ನಾನು ಎಷ್ಟೋ ಸಲ ಮಾತನಾಡಿದ್ದೆ, ದಿನಕ್ಕೆ 6 ಕ್ಲಾಸ್ ಮಾಡಬೇಕು. ಅವರ ಸಮಸ್ಯೆಯನ್ನ ನಾವು ಗಂಭೀರವಾಗಿ ಈ ಬಗ್ಗೆ, ಯಾಕಂದ್ರೆ ನಿಜವಾಗ್ಲೂ ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಮತದಾನ ಅಂದ್ರೆ ಏನು, ಅಥವಾ ಒಂದು ಮತದಾನ ವ್ಯವಸ್ಥೆ ಅಂದ್ರೆ ಏನು, ಅಥವಾ ನಮ್ಮ ಮಕ್ಕಳು ಹೇಗೆ ಇರಬೇಕು, ಈಗ ಪುರುಷೋತ್ತಮ ಈ ಹಂತಕ್ಕೆ ಬಂದು ನಿಂತಿದೆ, ಅದರ ಹಿಂದೆ ಶಿಕ್ಷಕನ ಪಾತ್ರ ಖಂಡಿತವಾಗಿಯೂ ಇದೆ. ಅಂತಹ ಶಿಕ್ಷಕನೇ ಇವತ್ತು ಈ ದುಸ್ಥಿತಿಗೆ ಬಂದು ನಿಂತರೆ ಮುಂದಿನ ಸಮಾಜ ಯಾವ ರೀತಿ ಹೋಗುತ್ತೆ ಅಂತ ನನಗೆ ಇವತ್ತು ಒಂದು ರೀತಿಯ ನೋವಿದೆ ಮತ್ತು ಹೆದರಿಕೆಯೂ ಇದೆ. ಇರಲಿ, ಏನೇ ಆಗಲಿ, ಹರೀಶ್ ಆಚಾರ್ ಅವರು ನನಗೆ, ಯಾಕಂದ್ರೆ ಒಬ್ಬ ಅವಾಗಲೇ ಹೇಳಿದೆ, ಒಬ್ಬ ಅಭ್ಯರ್ಥಿ ಒಂದು ಫೀಲ್ಡಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ, ಒಬ್ಬರು ಡ್ರೈವಿಂಗ್ ಮಾಡಬೇಕಾದ್ರೆ ಅವನಿಗೆ ಡ್ರೈವಿಂಗ್ ಗೊತ್ತಿರಬೇಕು. ನೀವು ಅಷ್ಟೇ, ನೀವು ಅದರಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಅವರ ಕಷ್ಟವೂ ಗೊತ್ತಿರಬೇಕು, ಅಲ್ಲಿ ಏನು ಸಮಸ್ಯೆ ಇದೆ ಮತ್ತು ಅದಕ್ಕೆ ಏನು ಪರಿಹಾರ ಮಾಡಬೇಕು ಗೊತ್ತಿದ್ರೆ ಮಾತ್ರ ಒಬ್ಬ ಸೂಕ್ತ ಅಭ್ಯರ್ಥಿ ಅಂತ ಅವನು ಆಗ್ತಾನೆ. ಹೌದು, ಈ ರೀತಿ ಅತಿಥಿ ಉಪನ್ಯಾಸಕರ ಗೌರವ ಅಧ್ಯಕ್ಷರಾಗಿರೋ ಪರಿಣಾಮವಾಗಿ ಇದೆಲ್ಲ ಮಾಡಿದ್ರಿ. ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ, ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಪಾಡೇನು, ಅದಕ್ಕೇನು ಮಾಡ್ಬೋದು? ಇವತ್ತು ಅನುದಾನ ರಹಿತ ಶಾಲಾ ಕಾಲೇಜುಗಳ ಶಿಕ್ಷಕರು, ನಾವು ನೋಡುತ್ತೇವೆ, ಬೆಳಿಗ್ಗೆ ಎದ್ದು ಹೋಗುವಾಗ ಬಹಳ ಪ್ರೊಫೆಷನಲ್ ಆಗಿ ಕಾಣ್ತಾರೆ. ಹೌದಪ್ಪ, ಖಂಡಿತ. ಬಹಳ ಯೂನಿಫಾರ್ಮ್, ಬಹಳ ಚೆನ್ನಾಗಿ ನೀಟಾಗಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ. ಅವರ ದುಸ್ಥಿತಿಯ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ, ನಾನು ಅವರಿಗೆ ಸಿಗ್ತಕ್ಕಂಥ ವೇತನದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಮುಜುಗರ ಆಗ್ಬೋದು, ಬೇಸರ ಆಗುತ್ತೆ. ಯಾರಿಗೆಲ್ಲ ಮುಜುಗರ ಆಗತ್ತೆ ಅಂತ ಹೇಳಿದ್ರೆ, ಅವರು ಅವರ ಹತ್ತಿರದ ಸಂಬಂಧಿ ಹತ್ರ ಕೂಡ ನನಗೆ ಎಷ್ಟು ವೇತನ ಇದೆ ಅಂತ ಹೇಳಿಕೊಳ್ಳುವಂತ ಮನಸ್ಥಿತಿಯಲ್ಲಿ ಅವರಿಲ್ಲ. ಆದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೋ ಉಪನ್ಯಾಸಕರಾಗಿ ಬಂದಿದ್ದಾರೆ. ಉಪನ್ಯಾಸಕರಾಗಿ ಬಂದ್ಮೇಲೆ ಅವರ ಪ್ರಭಾವ ವಲಯದಲ್ಲಿ, ಅವರ ಸಂಬಂಧಿಕರ ವಲಯದಲ್ಲಿ ಅವರನ್ನು ಉಪನ್ಯಾಸಕರಂತ ಗುರುತಿಸಿಕೊಂಡ ಮೇಲೆ ಆ ಸಾಮಾಜಿಕ ಮಾನ್ಯತೆಗೋಸ್ಕರ ಅವರು ಹೋರಾಟ ಮಾಡ್ತಿದ್ದಾರೆ. ಜೀವನದಲ್ಲಿ ಅವರು ಹೋರಾಟವೇ, ಆ ಹೋರಾಟವನ್ನು ಸಾಗಿಸಿಕೊಂಡು ಬರ್ತಿದ್ದಾರೆ. ಅವರಿಗೆ ಇವತ್ತು ಕನಿಷ್ಠ ವೇತನ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಾದ್ರೆ, ನಿಮಗೆ ಆತ್ಮೀಯರು ಯಾರಿದ್ರೆ ಕೇಳಿ ತಿಳ್ಕೊಳ್ಳಿ. ಅವರ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ನೀವು ಅತೀವ ವೇದನೆಗೆ ಒಳಗಾಗ್ತೀರಿ. ಒಂದು ಅವರಿಗೆ ಕೂಡ ಅಷ್ಟೇ, ನೀವು ರಜಾ ಸೌಲಭ್ಯನೂ ಇಲ್ಲ, ಅವರಿಗೆ ESI ಇಲ್ಲ, PF ಇಲ್ಲ. ಇರ್ತಕ್ಕಂಥ ಅನೇಕ ಖಾಸಗಿ ಸಂಸ್ಥೆಗಳ ಉಪನ್ಯಾಸಕರು ಇದ್ದಾರೆ, ಚೆನ್ನಾಗಿ ನೋಡಿಕೊಳ್ಳುವಂಥವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅತಿಥಿ ಉಪನ್ಯಾಸಕರಿಗೆ ಕನಿಷ್ಠ ವೇತನ ಎಷ್ಟು ಕೊಡಬೇಕು ಅಂತ ಹೇಳುವಂಥದ್ದಕ್ಕೆ ಒಂದು ನೀತಿ ನಿಯಮ ಇಲ್ಲ. ಕನಿಷ್ಠ ವೇತನವಾದ ನೀತಿ ನಿಯಮ ಜಾರಿಯಾಗಬೇಕಾದ ಅವಶ್ಯಕತೆ ಇದೆ. ಇನ್ನೊಂದು ತಿಳ್ಕೊಳ್ಳಿ, ನೀವು ಒಟ್ಟು ಉಪನ್ಯಾಸಕ ವರ್ಗದಲ್ಲಿ 51% ಪಾಲಿರ್ತಕ್ಕಂಥದ್ದು ಅದು ಅತಿಥಿ ಉಪನ್ಯಾಸಕರು. ಅತಿಥಿ ಅಲ್ಲ, ಖಾಸಗಿ ಶಾಲಾ ಉಪನ್ಯಾಸಕರು, ಅನುದಾನ ರಹಿತ ಖಾಸಗಿ ಶಾಲಾ ಉಪನ್ಯಾಸಕರು. ಇವ್ರ ಬಗ್ಗೆ ನಾವೆಲ್ಲರೂ ಕೂಡ ಮುತುವರ್ಜಿಯಿಂದ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ವೀಕ್ಷಕರೇ, ನಾನು ನಿಮಗೆ ಇವರನ್ನು ಯಾಕೆ ಕರೆದು ಕೂತ್ಕೊಳಿಸಿದೆ ಅಂದರೆ, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಂತಲ್ಲ, ನಾನು ಗಮನಿಸಿದ್ದೇನೆ, ನಾನು ಪತ್ರಕರ್ತನಾಗಿ ಗಮನಿಸಿದ್ದೇನೆ ಈ ಹಿಂದೆ ಆಗಿರುವಂಥ ಸಮಸ್ಯೆಗಳು. ಮತ್ತು ಈ ಫೀಲ್ಡ್ ಇದೆಯಲ್ಲ, ಅದು ಅತ್ಯಂತ ಸುಲಭದ ಫೀಲ್ಡ್ ಅಲ್ಲ. ಒಂದು ಮಗುವನ್ನು ಅಂಗನವಾಡಿಗೆ ಹಾಕಬೇಕು, ಅಥವಾ LKG UKG, ಅಲ್ಲಿಂದ ಪ್ರಾಥಮಿಕ ಶಿಕ್ಷಣ, ನಂತರ ಪ್ರೌಢ ಶಿಕ್ಷಣ, ನಂತರ ಪದವಿ ಶಿಕ್ಷಣ, ಈ ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಹೀಗೆ ಹಂತವಾಗಿ ಅವನು ಬೆಳಿಬೇಕು ಅಂತಾದರೆ ಅದರ ಹಿಂದೆ ಶಿಕ್ಷಕನ ಪಾತ್ರ ಅತ್ಯಂತ ಹೆಚ್ಚಿರುತ್ತೆ. ಮನೆಯಲ್ಲೇ ಅಮ್ಮ ಎಷ್ಟು ಹೇಳಿಕೊಡ್ತಾಳೋ ಅದರ 10 ಪಾಲನ ಶಿಕ್ಷಕನೇ ಹೇಳಿಕೊಡ್ಬೇಕು. ನಾನಿವತ್ತು ಕನ್ನಡ ಮಾತನಾಡ್ತಾ ಇದ್ರೆ, ಇಂಗ್ಲಿಷ್ ಮಾತನಾಡ್ತಾ ಇದ್ರೆ, ಹಿಂದಿ ಮಾತನಾಡ್ತಾ ಇದ್ರೆ, ಮಾತೃಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನು ಮಾತನಾಡ್ತಾ ಇದ್ರೆ ಅದಕ್ಕೆ ಮೂಲ ಕಾರಣ ಶಿಕ್ಷಕರೇ. ಹಾಗಾಗಿ ಹರೀಶ್ ಆಚಾರ್ ಅವನ್ನ ತಂದು ಕೂರಿಸಿದೆ. ಯಾಕಂದ್ರೆ ಹರೀಶ್ ಆಚಾರ್ ಸ್ಪರ್ಧೆ ಮಾಡ್ತಿರುವಂಥದ್ದು ಅದೇ ಕ್ಷೇತ್ರದಲ್ಲಿ. ಹಾಗಾಗಿ ಹರೀಶ್ ಆಚಾರ್ಯ ಕೇಳಬೇಕು,
ನಾಳೆ ಈ ರೀತಿಯ ಸಮಸ್ಯೆ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅಂತ. ಇನ್ನೊಂದು ದೊಡ್ಡ ಜ್ವಲಂತ ಸಮಸ್ಯೆ ಈ NPS ಮತ್ತು OPS, ನ್ಯೂ ಪೆನ್ಷನ್ ಸಿಸ್ಟಮ್ ಆ್ಯಂಡ್ ಓಲ್ಡ್ ಪೆನ್ಷನ್ ಸಿಸ್ಟಮ್, ಇದರ ಬಗ್ಗೆ ಸರ್ ನೀವು ಏನು ಹೇಳಬೇಕು? ಹಳೆ ಪಿಂಚಣಿ ವ್ಯವಸ್ಥೆ ಮತ್ತು ಹೊಸ ಪಿಂಚಣಿ ವ್ಯವಸ್ಥೆಯ ಸಮಸ್ಯೆ 2010ರಲ್ಲಿ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ. 2010ರಲ್ಲಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ತೆಗೆದು ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಈ ರಾಜ್ಯದಲ್ಲಿ ಜಾರಿಗೊಳಿಸ್ತಾರೆ. ಇವತ್ತು ರಾಷ್ಟ್ರೀಯ ನೀತಿಯ ಅನುಸಾರ ಜಾರಿಗೊಳಿಸಿರ್ಬೋದು, ಆ ನೀತಿಗಳು ಏನಿದ್ರು ಕೂಡ ಅದನ್ನು ಹೇಗೆ ಜಾರಿಗೊಳಿಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಹೌದು. 2010ರಲ್ಲಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಕೈಬಿಟ್ಟು ಹೊಸ ಪಿಂಚಣಿ ವ್ಯವಸ್ಥೆ NPS ಅನ್ನು ಜಾರಿಗೊಳಿಸಬೇಕಾದ್ರೆ ಅದನ್ನ ಪೂರ್ವಾನ್ವಯಗೊಳಿಸಿದ್ದು 1/4/2006 ಇಂದ. 1/4/2006 ಬಿಫೋರ್ ಯಾರೆಲ್ಲ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಹಳೆ ಪಿಂಚಣಿ ವ್ಯವಸ್ಥೆ. ಹಾಗಾದ್ರೆ 2006 ಬಗ್ಗೆ ಏನು, 2007 ಬಗ್ಗೆ ಏನು, 2008 ಬಗ್ಗೆ ಏನು, 9 ಅಧಿಸೂಚನೆ ಬರುವ ತನಕ ಯಾರೆಲ್ಲ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಇದೆ, ಹಳೆಯ ಪಿಂಚಣಿ ವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕೆ ಅಪಾಯಿಂಟ್ಮೆಂಟ್ ಆಗಿರೋದು. ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದು ಅದೇ ಬೇಸ್ ನಲ್ಲಿ. ಆವಾಗ ನೀವು ನಿಮಗೆ 4 ವರ್ಷದ ಹಿಂದಿನವರಿಗೆ ನಾವು ಕೊಡುದಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಪ್ರಕಾರ ನಾನು ಅಪಾಯಿಂಟ್ಮೆಂಟ್ ಆದ್ಮೇಲೆ ನನಗೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಕೊಡ್ಲೇಬೇಕು ಒಂದು. ಎರಡನೇದು, ಈ ಅಧಿಸೂಚನೆ ಹೊರಡೋ ಟೈಮಲ್ಲಿ 2010ರಲ್ಲಿ ಹಾಗಾಗಲೇ ನೇಮಕಾತಿ ಪ್ರಕ್ರಿಯೆ ಇರ್ತಕ್ಕಂಥವ್ರು ಅವರು ನೇಮಕಾತಿಗೆ ಅವರು ಅರ್ಜಿ ಹಾಕಿದ್ದಾರೆ. ಯಾಕೆ? ಇಲ್ಲಿ ನನಗೆ ಪಿಂಚಣಿ ಸಿಗತ್ತೆ ಅಂತ ಹೇಳಿ, ನಾನು ಎಲಿಜಿಬಲ್ ಇದ್ದೇನೆ, ನನಗೆ ಪಿಂಚಣಿ ಸಿಗತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದಾರೆ. ಈಗ ಅಂತವರಿಗೆ ಇಲ್ಲ ಅಂತ ಹೇಳ್ತೀರಲ್ಲ, ಹೇಗೆ ಹೇಳ್ತೀರಿ ನೀವು? ನಾನು ಹೇಳ್ತಕ್ಕಂಥದ್ದು, ನೀವು ಪಿಂಚಣಿ ವ್ಯವಸ್ಥೆಯನ್ನ ಸರಿಯಾಗಿ ರಾಜ್ಯದಲ್ಲಿ ನೀವು ಜಾರಿಗೆ ತರಲಿಲ್ಲ. ನೀವು ಜಾರಿ ತರಬೇಕಾದ್ರೆ ಅದರಲ್ಲಿ ಆ ಕಡೆ ಈ ಕಡೆ ಮಾಡೋ ಪ್ರಯತ್ನ ಮಾಡಿದಿರಿ. 2006ಕ್ಕೆ ಪೂರ್ವಾನ್ವಯಗೊಳಿಸಿ 2010ರಲ್ಲಿ ನೀವು ಜಾರಿಗೊಳಿಸಿದ್ರಿ. ಎಷ್ಟು ಸರಿ ಇದು? ಯಾವ ದೇಶದ ಯಾವ ಕಾನೂನಿನಡಿ ಈ ನೀತಿಯನ್ನು ನೀವು ಜಾರಿಗೆ ತರ್ತೀರಿ? ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. 2010 ಪೂರ್ವದಲ್ಲಿ ಯಾರೆಲ್ಲ ಅಪಾಯಿಂಟ್ಮೆಂಟ್ ಆಗಿದೆ ಅವರು ಎಲ್ಲರಿಗೂ ಕೂಡ ಪಿಂಚಣಿಯನ್ನು ಜಾರಿಗೊಳಿಸಬೇಕು. ಒಂದು, ಹಳೆ ಪಿಂಚಣಿ ಜಾರಿಗೊಳಿಸಬೇಕು. ಒಂದು, ಯಾರ ನೇಮಕಾತಿ ಪ್ರಕ್ರಿಯೆ ಜಾರಿಯಲ್ಲಿದೆ, ನೇಮಕಾತಿ ಪ್ರಕ್ರಿಯೆ ಇತ್ತು, ನೇಮಕಾತಿ ಪ್ರೋಸೆಸ್ ನಡೀತಿತ್ತು, ಅಂತವರಿಗೂ ಕೂಡ ನಾವು ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಅನ್ನುವಂಥ ಒತ್ತಾಯ ನನ್ನದಿದೆ. ಇನ್ನೊಂದು, ಅನುದಾನಿತ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅವರ ಪಿಂಚಣಿಯ ಪಾಲನ್ನು ಯಾರು ಕೊಡಬೇಕು? ಅವರ ಪಿಂಚಣಿಯ ಪಾಲನ್ನ ಸರ್ಕಾರ ಕೊಡಬೇಕು. ಪಿಂಚಣಿಯಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದೆ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇದೆ. ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ, ಶಾಲಾ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಪಿಂಚಣಿಯಲ್ಲಿ ಉದ್ಯೋಗದಾತರ ಪಾಲು, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ನಾವು ಕೊಡಲ್ಲ, ಮ್ಯಾನೇಜ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ನೀವು ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ನೀವು ಹುಟ್ಟು ಹಾಕಿದ್ದೆ ರಾಜ್ಯದಲ್ಲಿ. ರಾಜ್ಯದಲ್ಲಿ 1950-60ರ ಸುಮಾರಿಗೆ ಆ ಸಂದರ್ಭದಲ್ಲಿ ನಿಮಗೆ ಪ್ರಾಥಮಿಕ ಶಿಕ್ಷಣ ಅಥವಾ ಪ್ರೌಢ ಶಿಕ್ಷಣವನ್ನ ಗ್ರಾಮಾಂತರ ಕೊಂಡೋಗ್ಲಿಕ್ಕೆ ನಿಮ್ಮ ಹತ್ರ ವ್ಯವಸ್ಥೆ ಇರಲಿಲ್ಲ, ಸರ್ಕಾರದ ವ್ಯವಸ್ಥೆ ಇರಲಿಲ್ಲ. ಆ ಕಾರಣಕ್ಕೆ ನೀವು ಹೇಳಿದ್ರಿ ಖಾಸಗಿಯವರು ಮುಂದೆ ಬನ್ನಿ, ಜಾಗ ನಿಮ್ದು, ಜಮೀನು ನಿಮ್ದು, ಕಟ್ಟಡ ನಿಮ್ದು, ಸಂಬಳ ನಮ್ದು ಅಂತಂದ್ರೆ ಆ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾವಿರಾರು ಶಾಲೆಗಳು, ಖಾಸಗಿ ಶಾಲೆಗಳು ಬಹಳ ಚೆನ್ನಾಗಿ ಇವತ್ತು ನೋಡಿ 60-70 ವರ್ಷ 100 ವರ್ಷ ಇತಿಹಾಸ ಆಗಿರ್ತಕ್ಕಂಥ ಖಾಸಗಿ ಅನುದಾನಿತ ಶಾಲೆಗಳಿದೆ. ಆದ್ರೆ ರಿಸಲ್ಟ್ ಚೆನ್ನಾಗಿದೆ, ಶಾಲೆಗಳಿದೆ. ಆದ್ರೆ ಅಂತಹ ಶಾಲೆಗಳ ಬಗ್ಗೆ ಇವತ್ತು ಸರ್ಕಾರದ ಧೋರಣೆ ಏನು? ಅವ್ರನ್ನ ಅರ್ಧ ನೀರಿನಲ್ಲಿ ಕೈ ಬಿಟ್ಟಂಗಾಗಿದೆ ಅವರನ್ನ. ಈಗಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ, ಈಗಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಅಪಾಯಿಂಟ್ಮೆಂಟ್ ಇಲ್ಲ. ಅವರದ್ದು ಪಿಂಚಣಿ ಕಾಂಟ್ರಿಬ್ಯೂಷನ್ ಮ್ಯಾನೇಜ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ಸಂಬಳದ ಅಗ್ರಿಮೆಂಟ್ ಮಾಡಿಕೊಂಡವ್ರು ಯಾರು? ಸರ್ಕಾರ. ಸಂಬಳದ ಅಗ್ರಿಮೆಂಟ್ ಸರ್ಕಾರ ಮಾಡಿಕೊಂಡಿದೆ. ಇವತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅನ್ನು ಮ್ಯಾನೇಜ್ಮೆಂಟ್ ಕೊಡ್ಬೇಕಂತ ಹೇಳ್ತಾರೆ. ಎಂಪ್ಲಾಯರ್ ಅನ್ನು ಕಾಂಟ್ರಿಬ್ಯೂಷನ್ ಆಸ್ ಎ ಎಂಪ್ಲಾಯರ್ ಸರ್ಕಾರವೇ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಈ ಶೈಕ್ಷಣಿಕ ವಲಯದಲ್ಲಿ ನಾನು ಮಾಡಿಕೊಂಡು ಬಂದಿದ್ದೇನೆ. ಈಗ ಇನ್ನೊಂದು ಸಮಸ್ಯೆ ಇದೆ ಸರ್, ನಿಮ್ಗೆ ಗೊತ್ತಿರ್ಬೋದು.
ಈ ಪ್ರಮೋಟಿಂಗ್ ಅಂದರೆ ಪ್ರಮೋಷನ್ಸ್ ಆದವರ ಶಿಕ್ಷಕರು, ಬಡ್ತಿ ಹೊಂದಿದ ಶಿಕ್ಷಕರದ್ದು ಪಾಪ ಅವ್ರದ್ದೊಂದು ಈ ನನಗನ್ನಿಸುತ್ತೆ ಎಲ್ಲ ಸಮಸ್ಯೆಗಳು ಬಂದು ಸೇರಿಕೊಂಡಿರುವಂಥದ್ದು ಈ ಶಿಕ್ಷಕರ ಕ್ಷೇತ್ರದಲ್ಲಿ ಮಾತ್ರ ಅಂತ ಅನಿಸುತ್ತೆ. ಈ ಪ್ರಮೋಷನ್ಸ್ ಆದವರ ಶಿಕ್ಷಕರದ್ದು, ಬಡ್ತಿ ಹೊಂದಿರುವ ಶಿಕ್ಷಕರದ್ದು ದೊಡ್ಡ ಸಮಸ್ಯೆ. ನಿಮ್ಗೆ ಗೊತ್ತಿರ್ಬೋದು, ನೀವು ಮೊನ್ನೆ ನನಗೆ ಓದಿದ ನೆನಪಿದೆ, ಏನೋ ಅದೊಂದು ಶಾಪ ಆಗಿದೆಯಾ, ಅದು ಶಾಪವಾಗಿದೆ, ಒಂದು ಶಾಪವೇ ಆಗಿದೆ ಅಂತಲೇ ಹೇಳ್ಬೋದೇನು, ಅದರ ಬಗ್ಗೆ ಹೇಳ್ಬೋದು ಸರ್ ನೀವು? ಅಂದರೆ ಅವರಿಗೆ ಏನು ಕಾಳಜಿ ಇದೆ ಅಥವಾ ಅದರ ಬಗ್ಗೆ ಏನು ಮಾತನಾಡ್ಬೋದು ಅಂತ? ಯಾರಾದ್ರೂ ಬಡ್ತಿ ಹೊಂದಿದ್ರೆ ಸಂಭ್ರಮ ಪಡ್ತಾರೆ. ಹೌದು, ಎಲ್ರಿಗೆ ಖುಷಿ ಪಡಬೇಕು. ಪ್ರಮೋಷನ್ ಅಂದ್ರೆ ಖುಷಿ ಪಡಬೇಕು. ಇವರು ಕೂಡ ಖುಷಿಯಾಗಿ ಪ್ರಮೋಷನ್ ತಗೊಂಡವರು. ನೀವು ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬಂದಿರತಕ್ಕಂಥ ಬಹಳ ದೊಡ್ಡ ಸಂಖ್ಯೆಯ ಶಿಕ್ಷಕರಿದ್ದಾರೆ. ಅವರು ಪ್ರಮೋಷನ್ ಆಗಿ ಬಂದವರು. ಹೈಸ್ಕೂಲ್ ಇಂದ ಪದವಿ ಪೂರ್ವ ಕಾಲೇಜುಗಳಿಗೆ ಪ್ರಮೋಷನ್ ಆಗಿ ಹೋಗಿರ್ತಕ್ಕಂಥ ಬಹಳ ದೊಡ್ಡ ಶಿಕ್ಷಕರ ಸಂಖ್ಯೆ ಇದೆ. ಅವರೆಲ್ಲರೂ ಕೂಡ ಬಹಳ ಖುಷಿಯಾಗಿ ನಾವು ಹೇಗೆ ಹೇಳ್ತೀವಿ, ಅವರು ಸಹ ಹಾಗೆ ಇವತ್ತು ಪ್ರಮೋಟ್ ಆಗಿ ಬಂದಿರ್ತಕ್ಕಂಥವ್ರು. ಇವತ್ತು ಅವರ ಪರಿಸ್ಥಿತಿಯನ್ನು ನೋಡಿದಾಗ ಅದು ಪ್ರಮೋಷನ್ ಅನ್ನುವಂಥದ್ದು ಅದೊಂದು ಪೂರ್ವ ಜನ್ಮದ ಶಾಪವ ಅಂತ ನಮ್ಗೆ ಅನಿಸ್ತದೆ. ಯಾಕೆ ಶಾಪ ಅಂತ ಹೇಳಿದ್ರೆ, ಅವ್ರ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಪ್ರೈಮರಿ ಇದ್ದಂಥವ್ರು, ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಹೈಸ್ಕೂಲ್ ನಲ್ಲಿ ಇದ್ದಂಥವ್ರು ಇವತ್ತು 15,000-20,000 ಜಾಸ್ತಿ ಸಂಬಳ ತಗೊಳ್ತಾರೆ. 15,000-20,000 ಜಾಸ್ತಿ ಸಂಬಳ ಅವ್ರ ಜೊತೆ ಕೆಲಸ ಮಾಡಿ ತಗೊಳ್ತಾರೆ. ಇವ್ರು ಪ್ರಮೋಷನ್ ಆಗಿ ಬಂದುಕೊಂಡು 15,000-20,000 ತಿಂಗಳಿಗೆ ನಷ್ಟವನ್ನು ಮಾಡ್ಕೊಳ್ತಿದ್ದಾರೆ. ಈ ಸಮಸ್ಯೆ ಇವತ್ತಿದ್ದಲ್ಲ, ಈ ಸಮಸ್ಯೆ ಹಲವಾರು ವರ್ಷಗಳಿಂದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಯಾರು ಕೂಡ ನನಗೆ ಪ್ರಮೋಷನ್ ಬೇಡ ಅಂತ ಹೇಳ್ತಾರೆ. ನನಗೆ ಹೈಸ್ಕೂಲ್ಗೆ ಪ್ರಮೋಷನ್ ಬೇಡ, ನನಗೆ PUCಗೆ ಪ್ರಮೋಷನ್ ಬೇಡ ಅಂತ ಹೇಳುವಂತ ಒಂದು ವಲಯ ಇದ್ರೆ ಅದು ಹೈಸ್ಕೂಲ್ ವಲಯ ಮತ್ತು PUC ವಲಯ, ಅಲ್ಲಿ ಪ್ರಮೋಷನ್ ಬೇಡ ಅಂತ ಹೇಳ್ತಾರೆ. ನಾನು ಹೇಳುವಂತದ್ದು, ನಮ್ಮ ಪ್ರತಿನಿಧಿಗಳಿಗೆ, ನಮ್ಮ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ನಮ್ಮ ಟೀಚರ್ಸ್ ಹೇಳ್ತಾರೆ ಇದು ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಸಮಸ್ಯೆ ಅಂತ ಹೇಳಿ. ಸರ್ಕಾರದ ಅಧಿಕಾರಿಗಳು ಹೇಳ್ತಾರೆ ಇಲ್ಲಿ ಇನ್ಕ್ರಿಮೆಂಟ್ ಫಿಟ್ಮೆಂಟ್ ಸರಿಯಾಗಿಲ್ಲ, ಇದು ಸರ್ವಿಸ್ ರೂಲಿನ ಡಿಫೆಕ್ಟ್ ಅಂತ ಹೇಳ್ತಾರೆ. ಈ ಡಿಫೆಕ್ಟ್ ಇದ್ರೆ ಸರಿಪಡಿಸಬೇಕಾದ ಕೆಲಸ ಯಾರ್ದು? ನೀವು ಶೋಷಣೆಯನ್ನ ನಿರಂತರ ಮಾಡಿಕೊಂಡು ಹೋಗ್ತೀರಾ, ಶೋಷಿತ ಸಮಾಜವನ್ನು ನಿರ್ಮಾಣ ಮಾಡ್ತೀರಾ. ಒಂದು ಜನಪರ ಸರ್ಕಾರ ಅಥವಾ ಈ ವ್ಯವಸ್ಥೆ ಇರ್ತಕ್ಕಂಥದ್ದು ಶೋಷಣ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ. ಆದ್ರೆ ಸರ್ಕಾರ ಇವತ್ತು ಅತಿಥಿ ಉಪನ್ಯಾಸಕರ ವ್ಯವಸ್ಥೆ ಇರ್ಬೋದು, ಖಾಸಗಿ ಶಿಕ್ಷಕರ ವ್ಯವಸ್ಥೆ ಇರ್ಬೋದು, ಈಗ ಹೇಳ್ತಕ್ಕಂಥ ಮುಂಬಡ್ತಿ ಅಥವಾ ಪ್ರೊಮೋಟೀಸ್ ಅಂತ ಹೇಳ್ತಕ್ಕಂಥ ಬಡ್ತಿ ಹೊಂದಿದ ಶಿಕ್ಷಕರ ಸಮಸ್ಯೆ ಇರ್ಬೋದು, ಇಲ್ಲೆಲ್ಲಾ ಕಡೆ ಮಾಡ್ತಿರ್ತಕ್ಕಂಥ ಶೋಷಣೆ, ಸರ್ಕಾರವೇ ಶೋಷಣೆ ಮಾಡ್ತಿರ್ತಕ್ಕಂಥ. ಬಡ್ತಿ ಹೊಂದಿದವರು ಈ ಸಲ ಆಲೋಚನೆ ಮಾಡಬೇಕಾಗಿ ಬರ್ಬೋದು, ವೋಟ್ ಮಾಡುವಾಗ ಬಡ್ತಿ ಬಂದಿದ್ದ ಶಿಕ್ಷಕರ ಆಲೋಚನೆ ಮಾಡಿ ವೋಟ್ ಮಾಡುವಂತ ಹಂತಕ್ಕೆ ಬಂದು ನಿಂತಿರ್ಬೋದು. ಯಾಕಂದ್ರೆ ಆಗಿರುವ ಸಮಸ್ಯೆಗಳ ಬಗ್ಗೆ ನೋಡುವಾಗ ನನಗೆ ಮೊನ್ನೆ ಯಾರೊಬ್ರು ಫೋನ್ ಮಾಡಿ ಮಾತನಾಡಿದ್ರು, ಪ್ರಮೋಷನ್ ನೀವು ಪ್ರಮೋಷನ್ ಆಗಿದ್ದೆ ಅಂದ್ರೆ ಈ ಪ್ರಮೋಷನ್ಸ್ ಬೇಡ ಏನು ಬೇಡ, ನಂಗೆ ಅದೇ ಆಗ್ತಿತ್ತು, ಮುಂಚಿದ್ದೆ ಆರಾಮಾಗಿ ಉಡ್ತಿದ್ದೆ, ಈಗ ಇದೊಂದು ದೊಡ್ಡ ತಲೆನೋವು. ಯಾಕಾಯ್ತು ಸರ್, ಎಂತ ಮಾರ ಸುಮ್ಮನೆ ಮುಂಚೆ ಒಂದು ಆರಾಮಾಗಿ ಒಂದು ತಿಂಗಳಿಗೆ ಏನಾದ್ರೂ ಒಂದು ಉಳಿತಾಯ ಆದ್ರೂ ಆಗ್ತೈತೆ. ಪಾಪ ಉಳಿತಾಯ ಬಿಡಿ, ಈಗ ಆ ಹೊಂದಾಣಿಕೆ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ. ಯಾಕಂದ್ರೆ ಒಂದು ವ್ಯವಸ್ಥೆ ಒಂದು ಸ್ಕೇಲಲ್ಲಿ ಜೀವನ ಹೋಗ್ತಾ ಇರುತ್ತೆ, ಆ ಸ್ಕೇಲ್ ಜೀವನವನ್ನು ಕಷ್ಟ ಅನುಭವಿಸುವ ಪರಿಸ್ಥಿತಿ ಶಿಕ್ಷಕರಿದ್ದಾರೆ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಇನ್ನೊಂದಿರುವಂಥದ್ದು ಇಲ್ಲಿ, ಇದು ನನಗೆ ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಒಂದಿದೆ, ಯಾವುದೇ ಸರ್ಕಾರ ಬರಲಿ ಶಿಕ್ಷಕರ ನೇಮಕಾತಿ ಮಾಡ್ತೇವೆ, ಶಿಕ್ಷಕೇತರ ಸಿಬ್ಬಂದಿಗಳ ನೇಮಕಾತಿಯನ್ನು ಮಾಡ್ತೇವೆ ಅಂತ ಮೀನಾಮೇಷ ಅವು ಮಾಡ್ತೇವೆ ಅಂತ ಹೇಳಿ ನನ್ನ ಪ್ರಕಾರ 2 MLC ಎಲೆಕ್ಷನ್ ಮುಗಿದು ಹೋಯಿತು ಅನಿಸುತ್ತೆ. 12 ವರ್ಷ ಕಳೆದೇ ಹೋಯಿತು. ಹೊಸ ಶಿಕ್ಷಕರ ನೇಮಕಾತಿ ಭಾರಿ ವಿರಳಾಗಿದೆ ಸರ್. ಹೊಸ ಶಿಕ್ಷಕರ ನೇಮಕಾತಿ ಆಗುವುದರಿಂದ ಆಗುವಂಥ ಬೆನಿಫಿಟ್ಸು ಅಥವಾ ಅದರಿಂದ ಯಾರಿಗೆ ಲಾಭ ಇದೆ ಮತ್ತು ಹೊಸ ಶಿಕ್ಷಕರ ಅಥವಾ ಶಿಕ್ಷಕೇತರ ಸಿಬ್ಬಂದಿಗಳು ಯಾವುದೇ ಇರಲಿ, ಇದರಿಂದ ಆಗುವಂಥ ವಿದ್ಯಾರ್ಥಿಗಳಾಗುವಂಥ ಒಂದು ಬೆನಿಫಿಟ್ಸ್ ಏನಿದೆ ಸರ್? ನೋಡಿ, ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ. ಹೌದು, ಖಂಡಿತವಾಗಿ ಒಪ್ಪಿಕೊಳ್ಳುವ. ಇಲ್ಲಿ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಅದು ಆಗಬೇಕು. ಮಾನವ ಸಂಪನ್ಮೂಲದ ಅಭಿವೃದ್ಧಿ ಆದ್ರೇನೆ ದೇಶದ ಅಭಿವೃದ್ಧಿ ಸಾಧ್ಯ. ಖಂಡಿತವಾಗಿ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕ್ಷೇತ್ರವನ್ನ ಇವತ್ತು ನೆಗ್ಲೆಕ್ಟ್ ಮಾಡಿದ್ದಾರೆ. ಯಾಕೆ ನೆಗ್ಲೆಕ್ಟ್ ಮಾಡಿದ್ದಾರೆ? ಇವತ್ತು ಎಲ್ಲವನ್ನು ರಾಜಕೀಯ ದೃಷ್ಟಿಕೋನದಲ್ಲಿ ನೋಡುವಂತ ಪರಿಸ್ಥಿತಿ ಬೆಳೆದಿದೆ. ನೀವು ಶಿಕ್ಷಕರು ಅಂತ ಹೇಳಿದ್ರೆ ಎಷ್ಟು % ಇದ್ದಾರೆ? ನೀವು 1% ಇದಾರ? ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರ 1% ಅಂತ ಹೇಳಿ, ಒಬ್ಬ ಶಿಕ್ಷಕನ ನೇಮಕಾತಿಯಿಂದ 1% ವೋಟ್ ಸಿಗ್ಬೋದು.
ಆದ್ರೆ ನೀವಲ್ಲಿ ಒಂದು ಮೋರಿಗೆ ಹಾಕ್ತೀರಿ, ಒಂದು ಟಾರ್ ಹಾಕ್ತೀರಿ, ಒಂದು ಬೀದಿ ದೀಪ ಹಾಕಿದ್ರೆ ನಿಮ್ಗೆ ಅದಕ್ಕಿಂತ ಜಾಸ್ತಿ ಓಟ್ ಇದೆ. ಯಾಕಂದ್ರೆ ಶಿಕ್ಷಕರ ಸಂಖ್ಯೆ ಬಹಳ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿದರೆ ಇಡೀ ಶಿಕ್ಷಣ ಕ್ಷೇತ್ರವನ್ನ ಇವತ್ತು ನೆಗ್ಲೆಕ್ಟ್ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಶಿಕ್ಷಕರನ್ನ ನೇಮಕ ಮಾಡಿರೋ ಕಾರಣಕ್ಕೋಸ್ಕರ ನಾವು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ವಿಷಯದಲ್ಲಿ ನಾವು ಗಂಭೀರವಾಗಿರ್ತಕ್ಕಂಥ ತೊಡಕು ಅಥವಾ ಎಡವಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದಾಗಿ ದೇಶದಲ್ಲಿ ನಾವು ಅಮೂಲ್ಯವಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ದೇಶಕ್ಕೆ ಕೊಡಬೇಕಾಗಿದೆ, ಅದರಲ್ಲಿ ಹಿನ್ನಡೆ ಆಗ್ತಿದೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ನೀವು ಮೊನ್ನೆ ಟ್ವೀಟ್ ಅನ್ನು ನೋಡಿದೆ ನಿಮ್ದು, ಕ್ರೈಸ್ ಈಸ್ ಆಲ್ವೇಸ್ ಕ್ರೈಯಿಂಗ್ ಅಂತ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಕ್ರೈಸ್ ಈಸ್ ಆಲ್ವೇಸ್ ಕ್ರೈಯಿಂಗ್ ಸರ್? ಕ್ರೈಸ್ ಈಸ್ ಆಲ್ವೇಸ್ ಕ್ರೈಯಿಂಗ್. ವೈ ಕ್ರೈಸ್ ಅಂತಂದ್ರೆ ವಸತಿ ಶಾಲೆಗಳ ಸಂಘ, CRIES. ನೀವು ಮೊರಾರ್ಜಿ ದೇಸಾಯಿ ಶಾಲೆಗಳು ವಸತಿ ಶಾಲೆ ಇರ್ಬೋದು, ನೀವು ಕಿತ್ತೂರು ಚೆನ್ನಮ್ಮ ಇರ್ಬೋದು, ನವೋದಯ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಮೌಲಾನಾ ಆಜಾದ್ ಇರ್ಬೋದು, ಈ ಎಲ್ಲ ವಸತಿ ಶಾಲೆಗಳಿಗೆ ಬೇರೆ ಬೇರೆ ವಿಭಾಗಗಳಿದೆ, ಒಂದು ವಿಭಾಗ ಇಲ್ಲ. ಕೇಳಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕೇಳ್ತದೆ, ಕೇಳಲಿಕ್ಕೆ ಕೊಡುವಂತ ಪರಿಸ್ಥಿತಿ ಇದೆ. ಕೊಡಬೇಕಾದ್ದನ್ನ ಇನ್ ಟೈಮ್ ಕೊಡುವ ಬದಲಾಗಿ ಅವರನ್ನ ಕಾಡಿಸಿ ಕಾಡಿಸಿ ಕುಣಿಸಿ ಬೇಸರ ವ್ಯಕ್ತಪಡಿಸಿ ಕೊಡುವಂಥದ್ದು ಯಾವ ನ್ಯಾಯ? ಇದು ಒಂದು ನಮ್ಮ ಶಿಕ್ಷಣ ವ್ಯವಸ್ಥೆ ದುರಂತ. ಯಾರು ಪುರುಷೋತ್ತಮರೇ ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ, ಅವರನ್ನ ಸಂತೃಪ್ತಿಯಲ್ಲಿ ನೋಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡ್ತಾ ಇಲ್ಲ. ನಾವು ಅವರನ್ನ ಇವತ್ತು ದ್ವಿತೀಯ ದರ್ಜೆಯ ನಾಗರಿಕರ ರೀತಿಯಲ್ಲಿ ನಾನು ನೋಡುವಂತ ಒಂದು ದುಸ್ಥಿತಿ ಇದೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ ಅಂತ ನಾನು ಹೇಳ್ತೇನೆ. ನನಗೆ ಈ ಬಗ್ಗೆ ನಾನು ಹೇಳಬೇಕು, ಯಾಕಂದರೆ SL ಭೋಜೇಗೌಡರು ಮನಸ್ಸು ಮಾಡಿದಿದ್ರೆ ಅಲ್ಲ, ನೀವು ಯಾರನ್ನು ವಿರೋಧ ಮಾಡಲಿಕ್ಕಿಲ್ಲ, ನಾನು ಪತ್ರಕರ್ತನಾಗಿ ಇದನ್ನು ಹೇಳಬೇಕು. SL ಭೋಜೇಗೌಡರು ಮನಸ್ಸು ಮಾಡಿದ್ದಿದ್ರೆ 100ಕ್ಕೆ 100% ಈ ಸಮಸ್ಯೆ ಪರಿಹಾರ ಆಗ್ತದೆ. ಒಂದು ಅತಿಥಿ ಉಪನ್ಯಾಸಕರದ್ದು, ಇನ್ನೊಂದು ಇವರಿಗೆ ಈ ವ್ಯಾಲ್ಯೂಯೇಷನ್ ಭತ್ಯೆದ ಬಗ್ಗೆ ಆಗಿರ್ಬೋದು, ದೊಡ್ಡ ಸಮಸ್ಯೆ ಇನ್ನೊಂದು ನಾನು ಆಗಲೇದಾಗೆ ವಸತಿ ಶಾಲೆಗಳದ್ದು ಮಾಡ್ಬೋದಿತ್ತು. ನಂಗೆ ಗೊತ್ತಿಲ್ಲ ಭೋಜೇಗೌಡರಿಗೆ ಪುರ್ಸೋತಿರಲಿಲ್ವೋ ಅಥವಾ ಏನಾದರೂ ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ, ಅಥವಾ ಅವರಿಗೆ ಮಾಹಿತಿಗೆ ಇರಲಿಲ್ವೇನೋ. ಖಂಡಿತವಾಗಿಯೂ ಮಾಡ್ಬೋದಿತ್ತು, ಈ ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದಿತ್ತು ಒಂದು, ಅಥವಾ ಈ ಬಗ್ಗೆ ಏನು ಸೆಕೆಂಡ್ ಸ್ಟೆಪ್ ತಗೋಬೋದು ಅದನ್ನು ತಗೋಬೋದಿತ್ತು. ಇದು ಯಾವುದನ್ನು ಮಾಡಿಲ್ಲ ಅಂತ ನಿಮಗೆ ಅನಿಸ್ತದೇ ಇಲ್ವೋ? ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳು ಉದ್ಭವ ಆಗಿರ್ತಕ್ಕಂಥದ್ದು ಇತ್ತೀಚೆಗಿನ ವರ್ಷಗಳಲ್ಲಿ ಅಲ್ಲ. ಈ ಸಮಸ್ಯೆಗಳು ಈಗ 5 ವರ್ಷದ ಒಳಗೆ ಬಂದಿದೆ ಅಂತ ಹೇಳುವಂಥದ್ದಲ್ಲ. ಇದು 5 ವರ್ಷದ ಹಿಂದಿನಿಂದಲೇ ಇತ್ತು. ನೀವು ಅತಿಥಿ ಉಪನ್ಯಾಸ ಸಮಸ್ಯೆ, ನನ್ನ ಪ್ರಶ್ನೆ ಇರುವಂಥದ್ದು ಸರ್, ಸಮಸ್ಯೆಗಳು 5 ಅಲ್ಲ 10 ಅಲ್ಲ 15 ವರ್ಷದ ಹಿಂದೆ ಇರ್ಬೋದು. ಆದರೆ ಈ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರುವಂಥ ನಾನು ಇಷ್ಟು ನಾನು ಅವಾಗಿಂದ ಹೇಳಿರುವಂಥ ಎಲ್ಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿರುವಂಥದ್ದು ಕೂಡ ಶಿಕ್ಷಕರ ಸಮಸ್ಯೆ ಶಿಕ್ಷಕರ ಮಾತನಾಡಿ ಪಟ್ಟಿ ಮಾಡಿರುವಂಥದ್ದು. ನನಗೆ ಹರೀಶ್ ಆಚಾರ್ ಅವರಿಗೆ ಅಂತಲ್ಲ, ನಾಳೆ ಭೋಜೇಗೌಡರು ಬಂದು ಕೂತ್ಕೊಂಡ್ರು ಇದನ್ನೇ ಮಾತನಾಡುವಂಥದ್ದು, ಇನ್ನು ನಾಳೆ ನಂಜೇಶ್ ಬಂದು ಕೂತ್ಕೊಂಡ್ರು ಇದನ್ನೇ ಕೇಳುವಂಥದ್ದು, ಅಥವಾ ಇನ್ನೊಂದು ಮಂಜುನಾಥ್ ಸಮಥಿಂಗ್ ಕಾಂಗ್ರೆಸ್ನವರು ಅವರು ಬಂದು ಕೂತ್ಕೊಂಡ್ರು ಇದನ್ನೇ ಕೇಳುವಂಥದ್ದು. ಯಾಕಂದ್ರೆ ಈ ಫೀಲ್ಡ್ ಇರುವಂಥದ್ದು ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ. ನಾಳೆ ನಿಮ್ಮ ಹತ್ರ ಬಂದು ನಮ್ಮ ರೋಡಿಗೆ ಟಾರ್ ಹಾಕಿ ಕೊಡಿ, ಅಥವಾ ನಮಗೆ ಬಿಲ್ಡಿಂಗ್ ಫಂಡ್ ತಂದು ಕೊಡಿ, ಅಥವಾ ನಮಗೆ ನಲ್ಲಿ ನೀರು ಮಾಡಿಕೊಡಿ, ಅಥವಾ ರಸ್ತೆ ಸರಿ ಮಾಡಿಕೊಡಿ, ಮೋರಿ ಸರಿ ಮಾಡಿಕೊಡಿ, ಅಥವಾ ಮಳೆ ಕಡಲ್ಕರ ಸಮಸ್ಯೆ, ಇದನ್ನು ಯಾವುದನ್ನು ಕೇಳುವುದಿಲ್ಲ ಸರ್. ಇಲ್ಲಿರುವಂತಹ ಶಿಕ್ಷಕರು ಕೇಳುವಂತದ್ದು ಇದೇ ಸಮಸ್ಯೆ. ಈ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ? ನಾನು ಪುರುಷೋತ್ತಮರೇ ನಾನು ಅದನ್ನೇ ಹೇಳಿದೆ. ಏನಂದ್ರೆ ಸಮಸ್ಯೆಗಳು ಯಾವುದೂ ಕೂಡ ಇತ್ತೀಚೆಗೆ ಹುಟ್ಟುಕೊಂಡದಲ್ಲ, 5 ವರ್ಷದಿಂದ ಪೂರ್ವದಲ್ಲೇ ಇದೆ. ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳು ನಿಮ್ಗೆ ಅರಿವಿರ್ಲಿಲ್ವಾ ಅನ್ನುವಂತ ಪ್ರಶ್ನೆ ನಾನು ಕೇಳ್ತೇನೆ. ನಿಮ್ಗೆ ಅರಿವಿಲ್ಲ ಅಂತಿದ್ರೆ ನೀವು ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ ಅಂತ ಕೇಳಿದ್ರೆ, ನೀವು ತಿಳ್ಕೊಂಡಿದ್ರೆ ಇದಕ್ಕೆ ಪರಿಹಾರವನ್ನ ಕಂಡು ಹುಡುಕುವಂತ ಪರಿಹಾರ ಕಾರ್ಯವನ್ನ ಮಾಡುವಂತ ಪ್ರಯತ್ನ ಮಾಡಿದೀರಾ? ಇವತ್ತು ನಾನು ಹೇಳ್ತೇನೆ 30-35 ಸಮಸ್ಯೆ ನಾನು ಪಟ್ಟಿ ಮಾಡಿ ಕೊಡ್ತೇನೆ. ಆ ಸಮಸ್ಯೆಗಳು ಇದು ಯಾವುದು ಕೂಡ ಇವತ್ತಿನ ನಿನ್ನೆಯ ಸಮಸ್ಯೆ ಅಲ್ಲ, 5 ವರ್ಷಕ್ಕಿಂತ ಪೂರ್ವದಲ್ಲಿದ್ದ ಸಮಸ್ಯೆಗಳು. ನಾವು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತೇವೆ ಅಂತ ಹೇಳಿದ್ರೆ ನಾನು ಇದಕ್ಕೆ
ಎಲ್ಲ ಸಮಸ್ಯೆನ ಅಧ್ಯಯನ ಮಾಡಿದ್ದೇನೆ. ಅಧ್ಯಯನ ಮಾಡಿದೆ, ಅದಕ್ಕೆ ಏನು ಪರಿಹಾರಗಳನ್ನು ಯೋಚನೆ ಮಾಡಿದ್ದೇನೆ. ಈ ಎಲ್ಲ ಯೋಚನೆಗಳನ್ನು ಮಾಡಿಕೊಂಡೇ ಇವತ್ತು ನಾನು ನಿಮ್ಮ ಮೂಲಕ ಸಾರ್ವಜನಿಕರ ಮುಂದೆ ನಾನು ಬಂದಿದ್ದೇನೆ. ಈ ಎಲ್ಲ ಸಮಸ್ಯೆಗಳಿಗೆ ಯಾರೂ ಕೂಡ ಇದುವರೆಗೆ ಅದನ್ನ ಸ್ಟಡಿ ಮಾಡಿ ಅದನ್ನ ಪರಿಹರಿಸುವಂತ ಒಂದು ಇಚ್ಛಾಶಕ್ತಿಯನ್ನು ತೋರಿಸಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳ್ತಕ್ಕಂಥದ್ದು ಸಮಸ್ಯೆಗಳಲ್ಲಿ ಇನ್ನೊಂದೆರಡು ಸಮಸ್ಯೆ ನಾನು ನಿಮ್ ಗಮನ ತರ್ತೇನೆ. ಅತ್ಯಂತ ಸಣ್ಣ ಸಮಸ್ಯೆಗಳು. ಒಂದು ಪ್ರೌಢಶಾಲೆ ಇದೆ ಅಂತಿದ್ರೆ ಅಲ್ಲಿ ಮುಖ್ಯ ಶಿಕ್ಷಕ ಹುದ್ದೆ ಬೇಕೋ ಬೇಡವೋ? ಬೇಕು. ಒಂದು ಪದವಿ ಪೂರ್ವ ಕಾಲೇಜ್ ಇದೆ ಅಂತಿದ್ರೆ ಅಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆ ಬೇಕೋ ಬೇಡವೋ? ಕಂಪಲ್ಸರಿ. ಆದ್ರೆ ಇವತ್ತು ತುಂಬಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಂಶುಪಾಲರ ಹುದ್ದೆಗಳೇ ಇಲ್ಲ. ಹೌದು, ಹುದ್ದೆಗಳಿಲ್ಲ. ಒಂದು ನಿಮಿಷ, ಯಾಕೆ ಹುದ್ದೆ ಇಲ್ಲ ಅಂತ ಕೇಳಿದ್ರೆ ಸರ್ಕಾರ ಹೇಳುತ್ತೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದ್ರೆ ನಾವು ಹುದ್ದೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಒಂದು ಪದವಿ ಪೂರ್ವ ಕಾಲೇಜಲ್ಲಿ ಅಥವಾ ಒಂದು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಅಧ್ಯಾಪಕರೇ ಕಾರಣವಾ, ಶಿಕ್ಷಕರ ಕಾರಣವಾ? ಖಂಡಿತ ಅಲ್ಲ. ಅಲ್ಲಿ ಒಂದೇ ನಿಮಿಷ ಪುರುಷೋತ್ತಮ, ಒಂದೇ ನಿಮಿಷ. ಇಲ್ಲಿ ಯಾವುದೇ ಕಾರಣಕ್ಕೆ ಅಲ್ಲಿ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಾಗ ಶಿಕ್ಷಕ ಕಾರಣ ಅಲ್ಲ. ನೀವು ಅಲ್ಲಿ ಶಿಕ್ಷಕ ಇಲ್ಲ, ಇದು ಸಂಖ್ಯೆ ಕಡಿಮೆ ಇಲ್ಲ ಅಂತ ಹುದ್ದೆ ಕೊಡುದಿಲ್ಲ, ಹುದ್ದೆ ಸೃಷ್ಟಿ ಮಾಡೋದಿಲ್ಲ, ನೀವು ಕಾಯಮಾತಿ ನೇಮಕಾತಿ ಮಾಡೋದಿಲ್ಲ. ನೀವು ಪದವಿ ಪೂರ್ವ ಕಾಲೇಜಲ್ಲಿ ಕೂಡ ಇದನ್ನೇ ನೀವು ಪಾಲನೆ ಮಾಡ್ತೀರಿ ಅಂತ ಹೇಳಿದ್ರೆ ಇದು ನಾನು ಹೇಳ್ತೇನೆ ಸಿಬ್ಬಂದಿಗಳ ಸೇವಾ ನಿಯಮದ ವಿರುದ್ಧ. ನೀವು ಅಲ್ಲಿಯ ಸೀನಿಯರ್ ಶಿಕ್ಷಕರು, ಹಿರಿಯ ಶಿಕ್ಷಕರು ನೀವು ಇನ್ಚಾರ್ಜ್ ಆಗಿ ಕೂರಿಸ್ತೀರಿ. ಈ ಇನ್ಚಾರ್ಜ್ ಆಗಿ ಕೂರಿಸಿದ ಮೇಲೆ ಅವರನ್ನು ಪ್ರಭಾರ ನೆಲೆಯಲ್ಲಿ ನೀವು ನೇಮಕ ಮಾಡಿದ ಮೇಲೆ ಆ ಪ್ರಭಾರ ನೆಲೆಗೆ ಬೇಕಾಗಿ ಪ್ರಭಾರ ಭತ್ಯೆಯನ್ನು ಕೊಡಬೇಕು. ಪ್ರಭಾರ ಭತ್ಯೆಯನ್ನು ಕೊಡ್ತೀರಾ? ₹1 ಪ್ರಭಾರ ಭತ್ಯೆ ಕೊಡದೆ ಅಲ್ಲಿಯ ಹಿರಿಯ ಶಿಕ್ಷಕರು ಕೆಲಸ ಮಾಡ್ತಾರೆ. ನೀವು ಪದವಿ ಪೂರ್ವ ಕಾಲೇಜಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಇಲ್ಲ, ಅಲ್ಲಿ ಕೂಡ ಪ್ರಭಾರ ಭತ್ಯೆ ಇಲ್ಲ. ನಿಮಗೆ ಮುಖ್ಯೋಪಾಧ್ಯಾಯರು ಮತ್ತೆ ನಿಮಗೆ ಪ್ರಾಂಶುಪಾಲರು ಅಂತ ಅನಿಸಿಕೊಂಡ ಮೇಲೆ ಅವರು ವರ್ಷದ 12 ತಿಂಗಳು ಕೆಲಸ ಮಾಡಬೇಕು. 12 ತಿಂಗಳು ಕೆಲಸ ಮಾಡಿದ ಮೇಲೆ ಆ 2 ತಿಂಗಳ ರಜಾ ಅವಧಿಯಲ್ಲಿ ಕೆಲಸ ಮಾಡಬೇಕು. ಆವಾಗ ಅವರಿಗೆ EL ಕೊಡ್ತೀರಾ? ನೀವು ಗಳಿಕೆ ರಜೆಗಳನ್ನು ಕೊಡ್ತೀರಾ? ನೀವು ಅದನ್ನು ಕೊಡೋದಿಲ್ಲ. ನೀವು ಯಾವುದನ್ನು ಕೊಡದೆ ಹುದ್ದೆ ಇರುವ ಕಡೆ ನೀವು ಕರ್ತವ್ಯ ನಿರ್ವಹಿಸಿ ಅಂತ ಹೇಗೆ ಹೇಳ್ತೀರಿ? ನೀವು ಹುದ್ದೆಗಳೇ ಇರದಿದ್ದಾಗ ಕರ್ತವ್ಯಗಳ ಬಗ್ಗೆ ಬಾಧ್ಯತೆಗೆ ಅಂತ ಶಿಕ್ಷಕರನ್ನು ಹೇಗೆ ಒಳಪಡಿಸ್ತೀರಿ? ಈ ಎಲ್ಲ ಪ್ರಶ್ನೆಗಳು ಸಿಬ್ಬಂದಿ ಸೇವಾ ನಿಯಮದ ಸೂಕ್ಷ್ಮಗಳು. ಇದನ್ನು ನಿರಾಕರಿಸಿ ನೀವು ಮತ್ತೆ ನೀವೇ ರೂಪಿಸತಕ್ಕಂಥ ನಿಯಮಗಳನ್ನು ಗಾಳಿಗೆ ತೂರಿ ಶೋಷಣೆಗೆ ಒಳಪಡಿಸ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೂ 2 ಸಮಸ್ಯೆ ನಿಮ್ಗೆ ಗಮನ ತರ್ತೇನೆ ನಾನು. RMSA ಅಂತ ಇದೆ, RMSA ಶಾಲೆಗಳಿದೆ. RMSA ಶಾಲೆಗಳಿಗೆ ನೀವು ಗ್ರಾಂಟ್ ಕೊಡೋದಿಲ್ಲ. ನೀವು ವಾರ್ಷಿಕ ನಿರ್ವಹಣಾ ವೆಚ್ಚವನ್ನ ನೀವು ಕೊಡಬೇಕಾದ್ರೆ RMSA ಶಾಲೆಗಳಿಗೂ ಕೊಡಬೇಕು. ನೀವು ಇತರ ಪ್ರೌಢಶಾಲೆಗಳಿಗೆ ಹೇಗೆ ಕೊಡ್ತೀರಿ ಹಾಗೆ ಕೊಡಬೇಕು. ನೀವು RMSA ಶಾಲೆಗಳಿಗೂ ಇತರ ಪ್ರೌಢಶಾಲೆಗಳಿಗೂ ತಾರತಮ್ಯ ಯಾಕೆ ಮಾಡ್ತೀರಿ? ಈ ರೀತಿಯ ಪುರುಷೋತ್ತಮರೇ ಅನೇಕ ಸಮಸ್ಯೆಗಳಿದೆ. ಸಮಸ್ಯೆಗಳು ಇರದಿರ್ತಕ್ಕಂಥ ಶಿಕ್ಷಕರ ವರ್ಗ ಇಲ್ಲ, ಸಮಸ್ಯೆಗಳು ಇರದಿರ್ತಕ್ಕಂಥ ಯಾವುದೇ ಶೈಕ್ಷಣಿಕ ವಲಯನೂ ಇಲ್ಲ. ಅಂದ್ರೆ ನೀವು ಪ್ರೌಢಶಾಲೆ ತಗೊಳ್ಳಿ, ನೀವು ಪದವಿ ಪೂರ್ವ ಕಾಲೇಜ್ ತಗೊಳ್ಳಿ, ನೀವು ಪದವಿ ಕಾಲೇಜನ್ನು ತಗೊಳ್ಳಿ, ಅಲ್ಲಿ ನೀವು ಖಾಸಗಿ ಕಾಲೇಜನ್ನು ತಗೊಳ್ಳಿ, ಯೂನಿವರ್ಸಿಟಿ ಮಟ್ಟ ತಗೊಳ್ಳಿ, ಎಲ್ಲೂ ಹೋದ್ರೂ ಕೂಡ ಸಮಸ್ಯೆಗಳು. ಇದು ಯಾಕೆ ಈ ಸಮಸ್ಯೆಗಳು ಬಂತಂತಂದ್ರೆ ನೀವು ಆಗದಿಂದ ನೀವು ವಿಧಾನ ಪರಿಷತ್ ಚುನಾವಣೆ ನಿಲ್ತೀರಿ ಅಂತ ಹೇಳ್ತಿದ್ರಿ. ನಾನು ಖಂಡಿತವಾಗಿ ಕೂಡ ವಿಧಾನ ಪರಿಷತ್ ಚುನಾವಣೆಗೆ ನಿಲ್ತಿಲ್ಲ. ನಾನು ಹಲವಾರು ವರ್ಷಗಳಿಂದ ಶಿಕ್ಷಕರ ಮಧ್ಯೆ ಕೆಲಸ ಮಾಡಿದ ಕಾರಣಕ್ಕೆ ನನಗೊಂದು ಪ್ಯಾಷನ್ ಬೆಳೆದೋಗಿದೆ. ಶಿಕ್ಷಕರ ಮಧ್ಯೆ ಒಡನಾಟ ಮತ್ತು ಅವರ ಸಮಸ್ಯೆಗಳ ಮಧ್ಯೆ ಕೆಲಸ ಮಾಡೋದು ನನ್ನ ಒಂದು ಪ್ಯಾಷನ್. ಇವತ್ತು ನಾನು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನಾನಿಲ್ಲಿ ಆಯ್ಕೆ ಬಯಸಿದ್ದೇನೆ. ಅಲ್ಲಿ ನನಗೆ ವಿಧಾನ ಪರಿಷತ್ ಸದಸ್ಯನ ಅಧಿಕಾರ ಸಿಗ್ಬೋದು. ಆ ಅಧಿಕಾರವನ್ನು ಬಳಸಿಕೊಂಡು ನಾನು ಶಿಕ್ಷಕರ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು, ಶಿಕ್ಷಕರ ಧ್ವನಿಯಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಈ ಚುನಾವಣೆ ನಿರ್ಧಾರ ಮಾಡಿದ್ದೇನೆ. ಪ್ರಾಯಶಃ ನಿಮ್ಮ ಪ್ರಶ್ನೆಗಳು ಮುಗಿದಿದಂತ ಅನಿಸ್ತದೆ. ಇಲ್ಲ, ನನಗೆ ಇನ್ನೊಂದಿದೆ ಸರ್. ನಾವು ಅವಾಗದಿಂದ ಖಾಲಿ ಇದನ್ನೇ ಮಾತನಾಡ್ತಿದ್ದೀವಿ. ಪ್ರೌಢಶಾಲೆಯ ಶಿಕ್ಷಣ ಇದು, ಇನ್ನು ತಾಂತ್ರಿಕ ತರಬೇತಿ ಕೇಂದ್ರಗಳ ಬಗ್ಗೆ ಇದೆ, ಪಾಲಿಟೆಕ್ನಿಕ್ ಕಾಲೇಜುಗಳ ಬಗ್ಗೆ ಇದೆ, ಆಯುರ್ವೇದ ಕಾಲೇಜುಗಳ ಬಗ್ಗೆ ಇದೆ, ಇನ್ನು ವೈದ್ಯಕೀಯ ಕಾಲೇಜುಗಳದ್ದಿದೆ, ಅರೆ ವೈದ್ಯಕೀಯ ಕಾಲೇಜುಗಳಿದೆ, ಯುನಾನಿ ಬಗ್ಗೆ ಇದೆ.
ಇದರ ಬಗ್ಗೆ ಎಲ್ಲ ಯಾವಾಗ ಮಾತನಾಡೋದು ಅಂತ ನನಗೆ ವೆರಿ ಸ್ಯಾಡ್, ಅತ್ಯಂತ ಬೇಸರ ಇದೆ ಸರ್. ನಾನು ಪ್ರಾರಂಭದಲ್ಲೇ ಹೇಳಿದೆ, ಎಲ್ಲಿಂದ ಶುರು ಮಾಡಲಿ ಎಲ್ಲಿ ಮುಗಿಸ್ಲಿ ಅಂತೇಳಿ. ನೀವು ಪಾಲಿಟೆಕ್ನಿಕ್ ಹೇಳ್ತೀರಿ, ನೀವು ITI ಅಂತ ಹೇಳ್ತೀರಿ, ಅಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡಬೇಕಾ, ಅಲ್ಲಿ ಮತ್ತೆ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾತಾಡಬೇಕಾ, ಅಲ್ಲಿ ನೀವು ಶಿಕ್ಷಕರ ಕೊರತೆಯ ಬಗ್ಗೆ ಮಾತಾಡಬೇಕಲ್ಲ, ನಾನ್ ಟೀಚಿಂಗ್ ಸ್ಟಾಫ್ ಇಲ್ಲದಿರುವ ಬಗ್ಗೆ ಮಾತಾಡಬೇಕಾ? ಈ ಸಮಸ್ಯೆಗಳು ನೀವು ITI ತಗೊಳ್ಳಿ, ನೀವು ಪಾಲಿಟೆಕ್ನಿಕ್ ತಗೊಳ್ಳಿ, ನೀವು ಇಂಜಿನಿಯರಿಂಗ್ ಕಾಲೇಜು, ಪ್ರೊಫೆಷನಲ್ ಕಾಲೇಜಲ್ಲಿ ಕೂಡ ಇವತ್ತು ಇರ್ತಕ್ಕಂಥ ಶಿಕ್ಷಕ ಮುಂದಿನ ವರ್ಷ ಇರ್ತಾನೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಅವನ ಭವಿಷ್ಯದ ಬಗ್ಗೆ ಪ್ರತಿಯೊಂದು ನಿಮಿಷ ಕೂಡ ಅನಿಶ್ಚಿತತೆ ಭದ್ರತೆ ಇದೆ. ಒಬ್ಬ ತೂಗುಗತ್ತಿಯನ್ನ ತಲೆ ಮೇಲೆ ಇಟ್ಕೊಂಡು ಅವನು ಸೇವೆ ಸಲ್ಲಿಸ್ತಾರೆ. ನಾನು ಆಗ್ಲೇ ಹೇಳಿದೆ, ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಾವು ಅವ್ರಿಗೆ ಕೊಡ್ತಕ್ಕಂಥ ಸವಾಲುಗಳ ಬಗ್ಗೆ, ಅವ್ರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೀವಿ. ಆ ಕ್ಷೇತ್ರ ನಿರ್ಲಕ್ಷ್ಯ ಮಾಡ್ತಿದ್ದೀವಿ. ಈ ಮೂಲಕ ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ನೀತಿ ಏನಿದೆ, ಆ ನೀತಿಗೆ ಬಹಳ ದೊಡ್ಡ ಕೊಡಲಿ ಏಟನ್ನು ಕೊಡ್ತೇವೆ. ನಾವು ನಾಳೆ ನಿರ್ಮಾಣ ಮಾಡ್ತಕ್ಕಂಥ ಸಮಾಜ ಅದು ಎಲ್ಲವೂ ಕೂಡ ನೈತಿಕತೆ ಇರ್ಬೋದು, ಮೌಲ್ಯಗಳಿರ್ಬೋದು, ಕ್ರಿಯಾಶೀಲತೆ ಇರ್ಬೋದು, ಅವರ ಹತ್ರ ನಾವು ಏನೇನು ಕ್ವಾಲಿಟೀಸ್ ಅಂತ ಹೇಳ್ತೇವೆ, ಆ ಕ್ವಾಲಿಟೀಸ್ಗಳನ್ನ ಎಲ್ಲ ಇರ್ದಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ನಾನು ನಿಮಗೆ ಆವಾಗಲೇ ಹೇಳಿದೆ, ಇದು ಹರೀಶ್ ಆಚಾರ್ ಬಗ್ಗೆ ನನಗೆ ಮಾಹಿತಿ ಯಾಕಂದರೆ ಕ್ಯೂರಿಯಾಸಿಟಿ ಇತ್ತು. ಈ ಒಂದು ಚುನಾವಣೆಯ ಬಗ್ಗೆ ಯಾಕೆ ಕ್ಯೂರಿಯಾಸಿಟಿ ಅಂದರೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಪಾಪ ಅವರು ಒಂದು ಕಡೆಯಲ್ಲಿ ಏನಾಗಿದೆ ಅಂದರೆ ಸರ್ಕಾರದ ಸಂಬಳವನ್ನು ಪಡಿತಾ ಇದ್ದಾರೆ ಒಂದಾದರೆ, ಇನ್ನೊಂದು ನೀವು ಸೇವಾ ಭದ್ರತೆ, ಇನ್ನೊಂದು ಆ ಸಮಸ್ಯೆ ಇದೆ. ಅಥವಾ ಒಂದು ಅನುದಾನ ರಹಿತ ಶಾಲೆಯಲ್ಲಿ ಆ ಮ್ಯಾನೇಜ್ಮೆಂಟ್ ಒಂದು ಹೆದರಿಕೆ ಇದೆ ಶಿಕ್ಷಕರಿಗೆ. ನಾವೇನಾದರೂ ಮಾತನಾಡಿದರೆ ಅದರಲ್ಲಿ ಪೊಲಿಟಿಕಲ್ ಆಗ್ಬೋದಾ, ನನ್ನ ಸಮಸ್ಯೆನ. ಆದರೆ ನಿಜವಾಗ್ಲೂ ಈ ಭಾಗದಲ್ಲಿ ಅಥವಾ ಈ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಅನುಭವಿಸ್ತಿರುವವರು ಶಿಕ್ಷಕರೇ. ಶಿಕ್ಷಣವನ್ನು ಕೊಡ್ತಾ ಇರುವ ಶಿಕ್ಷಕರೇ ಈ ಶಿಕ್ಷೆಯನ್ನು ಅನುಭವಿಸ್ತಿರುವಂಥದ್ದು. ಶಿಕ್ಷಕರಿಗೆ ಶಿಕ್ಷೆ ಅನುಭವಿಸ್ತಿದೆ. ನನಗೆ ಇವತ್ತಿಗೂ ಗೊತ್ತಾಗ್ತಿಲ್ಲ, ಈ ಫೀಲ್ಡಲ್ಲಿ ಹಲವಾರು ಮಂದಿ MLCಗಳಾಗಿ ಹೋಗಿ ಆಯಿತು. ಕಳೆದ ಬಾರಿ SL ಭೋಜೇಗೌಡರು ಆಯ್ಕೆ ಆದರು, ಅದರ ಹಿಂದೆ ಒಬ್ಬರು ಆಯ್ಕೆ ಆದರು. ಈ ಬಾರಿ ಗೊತ್ತಿಲ್ಲ ಯಾರು ಆಯ್ಕೆ ಆಗ್ತಾರಂತ. ಆದರೆ ಈ ಸಮಸ್ಯೆಯ ಬಗ್ಗೆ, ಜ್ವಲಂತ ಸಮಸ್ಯೆಯ ಬಗ್ಗೆ ದಯಮಾಡಿ ಯಾರೇ ಆಯ್ಕೆ ಆದರೂ ಕೂಡ ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ದಯಮಾಡಿ ಧ್ವನಿಗೂಡಿಸಲೇಬೇಕು. ಯಾಕಂದರೆ ಈ ದೇಶ, ಈ ರಾಜ್ಯ, ಈ ಸಮಾಜ ಒಂದು ವ್ಯವಸ್ಥಿತವಾಗಿ ಸಾಗಬೇಕಾದ್ರೆ ಅಲ್ಲಿ ಶಿಕ್ಷಕರ ಪಾತ್ರ ಅತಿ ಹೆಚ್ಚಿದೆ. ಮತ್ತು ಇಲ್ಲಿ ವೋಟ್ ಹಾಕುವವರು ಕೂಡ, ಮತದಾನ ಮಾಡುವವರು ಕೂಡ ಅತ್ಯಂತ ಶಿಕ್ಷಣವನ್ನು ಕೊಡುವವರಾಗಿರೋದ್ರಿಂದ ಇವರು ಶಿಕ್ಷಿತರೇ ಆಗಿದ್ದಾರೆ ಅಲ್ವಾ ಸರ್? ಹಾಗಾಗಿ ಗಮನ ಇರಬೇಕು, ಗಮನ ಇಟ್ಟು, ಗಮನ ಹರಿಸಿ, ಗಮನ ಕೊಟ್ಟು. ನಾವು ಪಾಠ ಮಾಡುವಾಗ ಹೇಳ್ತಾ ಇದ್ರು, ಗಮನ ಹರಿಸಿ, ಗಮನ ಕೊಟ್ಟು, ಗಮನ ಇಟ್ಟು ಕೇಳಿದರೆ ಮಾತ್ರ ಪಾಸ್ ಆಗ್ತೀರಾ. ಅಂದರೆ ಈ ಸಮಸ್ಯೆಗಳ ಬಗ್ಗೆ ನಿಮಗೆ ಪರಿಹಾರ ಸಿಗಬೇಕಾದ್ರೆ ನೀವು ದಯಮಾಡಿ ವೋಟ್ ಮಾಡುವಾಗ, ಅಥವಾ ನೀವು ಯಾರಿಗೆ ವೋಟ್ ಮಾಡಲಿಕ್ಕೆ ಬಯಸ್ತೀರಿ ಅವರಿಗೆ ಈ ಪ್ರಶ್ನೆಯನ್ನು ಕೇಳಿ. ಇದು ನಿಮ್ಮ ಪ್ರಶ್ನೆಗೆ ನಾನು ಇವತ್ತು ಧ್ವನಿಯಾಗಿದ್ದೇನೆ. ಯಾಕಂದರೆ ನಿಮಗೆ ಕೇಳಲಿಕ್ಕೆ, ಮಾತನಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವು ಖಂಡಿತವಾಗಿ ಗೊತ್ತಿದೆ, ನೀವು ಮೀಡಿಯಾದ ಮುಂದೆ ಬರುವುದಿಲ್ಲ. ಈಗ ಮೀಡಿಯಾ ಮುಂದೆ ಬರುವವರು ಎಕ್ಸ್ಗಳು ಮಾತ್ರ ಬರ್ತಾ ಇದ್ದಾರೆ. ನನಗೆ 3 ವರ್ಷದವರೆಗೆ ಅವರಿಗೆ ವೋಟಿಂಗ್ ರೈಟ್ಸ್ ಇದೆ ಅಲ್ವಾ? ರಿಟೈರ್ಮೆಂಟ್ ಆದ್ಮೇಲೂ ಕೂಡ 3 ವರ್ಷದವರೆಗೆ ವೋಟಿಂಗ್ ರೈಟ್ಸ್ ಇದೆಯಲ್ಲ? ಇದೆ. ಹೌದು, ಅವರು ಬಂದು ಮಾತನಾಡ್ಬೋದು. ಕೆಲವರಿಗೆ ಯಾಕೆ ಮಾತನಾಡ್ಬೋದು ಅಂತ ಅನಿಸ್ಬೋದು. ಆದರೆ ದಯಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಸಮಸ್ಯೆಗಳು ನಿಮ್ಮ ಫೀಲ್ಡ್ನಲ್ಲಿ, ನಾನು ಪತ್ರಕರ್ತನಾಗಿ ಪತ್ರಕರ್ತ ಅನುಭವಿಸುವ ಸಮಸ್ಯೆ ಮುಂದೆ ಬರುವಂಥ ಪತ್ರಕರ್ತನಿಗೆ ಬರಬಾರ್ದು ಅಂತ ಒಂದು ನಮಗೆ ಕಾಳಜಿ ಇದೆ. ಖಂಡಿತ ಕಾಳಜಿ ಇರುತ್ತೆ. ಆ ಕಾಳಜಿ ನಿಮಗೂ ಇರಬೇಕು. ಮತ್ತು ನೀವು ಮತದಾನ ಮಾಡುವಂತಹ, ನೀವು ಹಾಕುವಂತಹ ಪ್ರಾಶಸ್ತ್ಯದ ಮತ ಏನಿದೆ, ಈ ಮತ ನಿಮ್ಮ ಏಳಿಗೆಯನ್ನೇ ಬಯಸಬೇಕೆ ಹೊರತು ಕೇವಲ ಅಧಿಕಾರದ ಅಥವಾ ರಾಜಕೀಯದ ಕೈಗೊಂಬೆ ಆಗಿರಬಾರ್ದು ನನ್ನ ವಿನಂತಿ. ಯಾಕಂದರೆ ಇದು ನಿಮ್ಮ ಮತ್ತು ನಿಮ್ಮ ಜೊತೆ ನೀವು ಕಲಿಸಿರುವಂತಹ, ನೀವು ಶಿಕ್ಷಣ ಕೊಟ್ಟಿರುವಂಥ ವಿದ್ಯಾರ್ಥಿ ಇವತ್ತು ಶಿಕ್ಷಕ ಆಗಬೇಕಾದ್ರೆ ಅವನು ಕೂಡ ಈ ಸಮಸ್ಯೆಯನ್ನು ಅನುಭವಿಸಬಾರ್ದೆಂಬುದು ಇಲ್ಲಿ ಇರುವಂಥ ಒಂದು ವಿಚಾರ ಅಷ್ಟೇ. ಪ್ರಿಯ ವೀಕ್ಷಕರೇ, ನಾನು ಆವಾಗಲೇ ಮಾತನಾಡ್ತಾ ಬಂದೆ. ಇನ್ನೊಂದು ಕಡೆಯದಾಗಿ ಕೇಳಬೇಕು, ನಾನು ಆವಾಗಲೇ ಹೇಳಿದೆ, ಉಲ್ಲೇಖ ಮಾಡಿದೆ, ಬಂಡಾಯ ಅಭ್ಯರ್ಥಿಯೂ ಅಲ್ಲ,
ಪಕ್ಷೇತರ ಅಭ್ಯರ್ಥಿಯೂ ಅಲ್ಲ. ಮೊದಲು ಇದನ್ನೇ ಉಲ್ಲೇಖ ಮಾಡಿದ್ದೆ. ಇವರು ಈ ಕರಾವಳಿ ಭಾಗಕ್ಕೆ ಅಪ್ ಟು ಕೊಡಗುವರೆಗೆ ಆಗಿರುವಂತಹ ಅನ್ಯಾಯದ ಧ್ವನಿಯಾಗಿ ಶಿಕ್ಷಕರ ಪಾಲಿಗೆ ಒಂದು ಆಶಾಕಿರಣವಾಗಿ ಬೆಳಗಬೇಕು ಅನ್ನುವಂಥ ಆಸೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ನಾನು ಒಂದು ವಿಚಾರ ಕೇಳಬೇಕು. ಒಂದು ವೇಳೆ ಕರಾವಳಿ ಭಾಗದಲ್ಲಿ ಹರೀಶ್ ಆಚಾರ್ಯ ಅವರನ್ನು ಬಿಟ್ಟು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಯಾರನ್ನಾದರೂ ಪ್ರಬಲ ರಾಜಕೀಯ ಪಕ್ಷಗಳು ಅಭ್ಯರ್ಥಿ ಮಾಡಿದ್ದಿದ್ರೆ ನಿಮ್ಮ ಈ ಸ್ಪರ್ಧೆ ಇತ್ತಾ ಇಲ್ವಾ? ಯಾರೇ ಆಗಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಒಂದು ಪ್ರಾತಿನಿಧ್ಯಾತ್ಮಕ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಬಯಸುವುದು ಸಹಜ. ಆದರೆ ಎಲ್ಲರೂ ಸ್ಪರ್ಧೆ ಮಾಡಲಿಕ್ಕೆ ಆಗತ್ತೆ ಅಂತೇನಿಲ್ಲ. ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಸಂಬಂಧಪಟ್ಟ ಹಾಗೆ ಒಂದು ಮಲೆನಾಡು ಇದೆ, ಇನ್ನೊಂದು ಕರಾವಳಿ ಇದೆ. ಹೌದು, ನೀವು ಕರಾವಳಿ ಅಂತಂದಾಗ ನೀವು ದಕ್ಷಿಣ ಕನ್ನಡ ಉಡುಪಿ ಇರ್ಬೋದು, ನೀವು ಒಂದಿಷ್ಟು ನೀವು ಕೊಡಗು ಭಾಗವನ್ನು ಕೂಡ ಸೇರಿಸ್ಕೊಳ್ಬಹುದು. ಹೌದು, ಸೇರಿಸ್ಕೊಳ್ಬಹುದು. ಇನ್ನು ಮಲೆನಾಡಿದೆ, ಅದು ನೀವು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಮತ್ತು ದಾವಣಗೆರೆ. ಈ ಸಾಮಾನ್ಯವಾಗಿ ಬಹಳ ಹಿಂದಿಂದ ನಡ್ಕೊಂಡು ಬಂದಂತ ಪರಂಪರೆ, ಆ ಪರಂಪರೆ ಪ್ರಕಾರ ಒಂದು ಮಲೆನಾಡು ಒಂದು ಕರಾವಳಿ ಅಂತಿತ್ತು. ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಕರಾವಳಿ ಜಿಲ್ಲೆಗಳನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಇಲ್ಲಿ ಪದವೀಧರ ಕ್ಷೇತ್ರಕ್ಕೂ ಇಲ್ಲ, ಶಿಕ್ಷಣ ಕ್ಷೇತ್ರಕ್ಕೂ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಲುತ್ತೇನೆ ಅಂತ ನಾನು ಘೋಷಣೆ ಮಾಡಿರ್ತಕ್ಕಂಥದ್ದು, ನಾನು ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿಗಳಿಗೆ ಬೆಂಬಲ ಸೂಚಿಸಿ ಘೋಷಣೆ ಮಾಡಿ 2.5 ದಿವಸದ ನಂತರ ಯಾರಾದರೂ ಸ್ಪರ್ಧೆ ಮಾಡ್ತಾರ ಅಂತ ನಾನು ಕಾಯ್ತಾ ಇದ್ದೆ. ಹೌದು, ಯಾರೂ ಸ್ಪರ್ಧೆ ಮಾಡೋದಿಲ್ಲ ಅಂತಿದ್ರೆ ನಾನು ಸ್ಪರ್ಧೆ ಮಾಡಿ ನಾನು ಫಿಟ್ ಇದ್ದೇನೆ. ನಾನು ಯಾಕೆ ಫಿಟ್ ಇದ್ದೇನೆ ಅಂತ ಹೇಳಿದ್ರೆ, ನಾನು ಕಳೆದ 24-25 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ನಮ್ಮ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯನಾಗಿ 2 ಅವಧಿಯಲ್ಲಿ ನಾನು ಶಿಕ್ಷಕರ ಮಧ್ಯೆ, ಶಿಕ್ಷಣ ಸಂಸ್ಥೆಗಳ ಮಧ್ಯೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತಿಗೂ ಕೂಡ ಅತಿಥಿ ಉಪನ್ಯಾಸಕರ ಧ್ವನಿಯಾಗಿ ನಾನು ಈ 3 ಜಿಲ್ಲೆಗಳ ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಜಿಲ್ಲೆಗಳ ಅತಿಥಿ ಉಪನ್ಯಾಸಕರ ಸಂಘದ ಗೌರವ ಅಧ್ಯಕ್ಷನಾಗಿ ಅವರ ಕಾರ್ಯ ಮಾಡ್ಕೊಂಡು ಬಂದಿದ್ದೇನೆ. ನನಗೆ ಅವರ ನಾಡಿ ಮಿಡಿತ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ. ಆ ನಂಬಿಕೆಯ ಆಧಾರದ ಮೇಲೆ ನಾನು ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳು ಈ ಭಾಗಕ್ಕೆ ಅನ್ಯಾಯ ಮಾಡಿದೆ, ಕರಾವಳಿ ಭಾಗಕ್ಕೆ ಅನ್ಯಾಯ ಮಾಡಿದೆ. ಇಲ್ಲಿರ್ತಕ್ಕಂಥ ದೊಡ್ಡ ಪ್ರಮಾಣದ ಶಿಕ್ಷಕರ ಸಂಖ್ಯೆಯನ್ನ, ದೊಡ್ಡ ಪ್ರಮಾಣದ ಪದವೀಧರರ ಸಂಖ್ಯೆಯನ್ನ ನಗಣ್ಯ ಮಾಡಿದೆ, ನಿರ್ಲಕ್ಷ್ಯ ಮಾಡಿದೆ. ಇದು ಕರಾವಳಿಯ ಸ್ವಾಭಿಮಾನದ ಸಂಕೇತ. ಈ ಕರಾವಳಿಯ ಸ್ವಾಭಿಮಾನ, ಅದರ ಪ್ರತೀಕವಾಗಿ ನಾನು ನೈಋತ್ಯ ಶಿಕ್ಷಕ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದೇನೆ. ಅಷ್ಟೇ, ಬೇರೇನಿಲ್ಲ. ಎಸ್ ವೀಕ್ಷಕರೇ, ಹರೀಶ್ ಆಚಾರ್ ಅವರ ಮನದಾಳದ ಮಾತನ್ನು ಕೇಳಿದ್ದೀರಿ. ವಿಚಾರವನ್ನು ನಾನು ತಯಾರು ಮಾಡಿರುವಂಥ, ಯಾಕಂದರೆ ಇದು ಒಂದು ರೀತಿ ಹೇಗಿರಬೇಕಂದ್ರೆ, ನಾನು ಆವಾಗಲೇ ಹೇಳಿದ್ದೇನೆ, ಚಾಲನೆ ಗೊತ್ತಿರುವವನು ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು, ಮತ್ತು ಅದರಲ್ಲಿ ಅವನು ಪರಿಣಿತನೂ ಆಗಿರಬೇಕು. ಹಾಗೇನೆ ಈ ಫೀಲ್ಡು, ಇನ್ನು ಉಳಿದ ಚುನಾವಣೆ ಹಾಗೆ ಅಲ್ಲ. ಹಾಗಾಗಿ ನಾನು ಒಂದಷ್ಟು ಸಮಸ್ಯೆಗಳನ್ನು ಶಿಕ್ಷಕರಿಂದ ಮಾಹಿತಿಯನ್ನು 1-2 ದಿನದಲ್ಲಿ ಪಡೆದುಕೊಂಡು ಏನೆಲ್ಲ ಸಮಸ್ಯೆಗಳಿದೆ, ಯಾವ ಭಾಗದಲ್ಲಿ ಸಮಸ್ಯೆಗಳಿದೆ, ಮತ್ತು ಈ ಸಮಸ್ಯೆಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಪರಿಹಾರವನ್ನು ಹುಡುಕ್ಬೋದು ಎಂಬುದನ್ನು ಪ್ರಶ್ನೆ ಮಾಡಬೇಕಿತ್ತು. ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಬಿಡ್ತೇನೆ ನನಗೆ ಇವ್ರ ಹತ್ರ ಯಾಕೆ ಕೇಳಿದೆ ಅಂದರೆ, ಇವರು ಸಿಂಡಿಕೇಟ್ ಸದಸ್ಯರಾದವರು ಅದು ಸುಮ್ಮನೆ ಸಿಂಡಿಕೇಟ್ ಸದಸ್ಯರಾಗಿದ್ದಾರಾ, ಅವರು ಈ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ, ಅಥವಾ ಮಾಹಿತಿ ಇದ್ದಿದ್ರೆ ಇಷ್ಟು ಸಮಯ ಯಾಕೆ ಅಟಕವಾಗಿತ್ತು, ಇದೆಲ್ಲ ನನಗೆ ಮಾಹಿತಿ ಬೇಕಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಹರೀಶ್ ಆಚಾರ್ ಅವರನ್ನು ಕರೆದು ಏನಿದೆ, ಏನು ಮಾಡ್ಬೋದು, ಮುಂದೆ ಇದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು. ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಹರೀಶ್ ಆಚಾರ್ಯ ಅವರಿಗೆ ಮತದಾರರಲ್ಲಿ ಕೇಳ್ತಿರೋ ಅದು ಗೊತ್ತಿಲ್ಲ, ಆದರೆ ಕಡೆಯದಾಗಿ ನಿಮಗೆ, ನಿಮ್ಮ ಶಿಕ್ಷಕರಿಗೆ, ನೀವು ಒಡನಾಟದಲ್ಲಿರುವಂಥವ್ರು ಮತ್ತು ನೀವು ಪ್ರೀತಿಸುವ ಮತ್ತು ಗೌರವಿಸುವಂತಹ, ನಿಮಗೂ ಶಿಕ್ಷಣ ಕೊಟ್ಟಿರುವಂತಹ ಮತ್ತು
ನಿಮ್ಮ ಮಕ್ಕಳಿಗೂ ಶಿಕ್ಷಣ ಕೊಡುತ್ತಿರುವಂಥ ಶಿಕ್ಷಕರು ಮತ್ತು ನೀವು ಗೌರವಿಸುವಂಥ ಶಿಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ನೋಡಿ ಪುರುಷೋತ್ತಮ್ರೆ, ನಾನು ಕಳೆದ 25-26 ವರ್ಷಗಳಿಂದ ನಾನು ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಕರ ಮಧ್ಯೆ ನಾನು ಕೆಲಸ ಮಾಡಿಕೊಂಡು ಬಂದವನು. ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿ ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡಿದ್ದೇನೆ. ವಿದ್ಯಾರ್ಥಿಗಳ ಸಮಸ್ಯೆ, ಅಧ್ಯಾಪಕರ ಸಮಸ್ಯೆಗಳಿಗೂ ಧ್ವನಿಯಾಗಿದ್ದೇನೆ. ನಂತಹ ಅಧ್ಯಾಪಕರ ಸಂಘಟನೆಯ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯನಾಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನಾಗಿ ನಾನು 2 ಅವಧಿಗೆ ನಾನು ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ಇವತ್ತು ಅತಿಥಿ ಉಪನ್ಯಾಸಕರು ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆ, ಉಡುಪಿ ಜಿಲ್ಲೆ, ಈ 3 ಜಿಲ್ಲೆಗಳ ಅತಿಥಿ ಉಪನ್ಯಾಸಕರ ಸಂಘದ ಗೌರವ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ನನಗೆ ನೀವು ಹೈಸ್ಕೂಲ್ ತಗೊಳ್ಳಿ, ನೀವು PUC ತಗೊಳ್ಳಿ, ನೀವು ಡಿಗ್ರಿ ತಗೊಳ್ಳಿ, ಅಥವಾ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ತಗೊಳ್ಳಿ, ಅಲ್ಲಿಯ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ, ಅಲ್ಲಿಯ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಅರಿವಿದೆ. ಅವುಗಳಲ್ಲಿ ಎಷ್ಟೋ ಸಮಸ್ಯೆಗಳು ನಾನು ನೇರ ಪ್ರತಿನಿಧಿಸುವಂಥ ಕಾರ್ಯವನ್ನು ಮಾಡಿದ್ದೇನೆ. ಹಾಗಾಗಿ ಈ ಭಾಗದಲ್ಲಿ ನೀವು ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಈ 3 ಜಿಲ್ಲೆಯ ಭಾಗದಲ್ಲಿ ಇವತ್ತು ನಾನು ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ನೀವು ಇವತ್ತು ಯಾವುದೇ ಅಧ್ಯಾಪಕರ ಸಮಸ್ಯೆ ಇದ್ರೆ ಕಾಲೇಜ್ ಅಧ್ಯಾಪಕರು, ಪದವಿ ಪೂರ್ವ ಕಾಲೇಜ್ ಅಧ್ಯಾಪಕರು ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲಿರ್ತಕ್ಕಂಥ ಅಧ್ಯಾಪಕರು ಹರೀಶ್ ಆಚಾರ್ಯ ಸಂಪರ್ಕ ಮಾಡ್ತಾರೆ. ಅಂದ್ರೆ ಇವತ್ತು ಅಧ್ಯಾಪಕರ ಸಮಸ್ಯೆಯನ್ನ ಅಧ್ಯಾಪಕರ ಧ್ವನಿಯಾಗಿ, ಶಿಕ್ಷಕರ ಧ್ವನಿಯಾಗಿ ಈ ಭಾಗದಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಹರೀಶ್ ಆಚಾರ್ಯ ಒಬ್ರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಕ್ಷೇತ್ರಕ್ಕೆ ಅತ್ಯಂತ ಸೂಕ್ತ ಅಭ್ಯರ್ಥಿ ಅಂತ ನಾನು ಬಯಸ್ತೇನೆ. ಒಂದು, ಸಮಸ್ಯೆಗಳು ಬರ್ತಾ ಇರ್ತವೆ. ಸಮಸ್ಯೆಗಳು ಬಂದಾಗ ಆ ಶೈಕ್ಷಣಿಕ ಸಮಸ್ಯೆಗಳನ್ನ ನಾವು ಅಧ್ಯಯನ ಮಾಡಿ ಅರಿತುಕೊಳ್ಬೇಕು. ಅದರ ಪರಿಹಾರಕ್ಕೆ ಮಾರ್ಗೋಪಾಯಗಳನ್ನು ಕಂಡುಕೊಳ್ಬೇಕು. ನನಗೆ ಇದುವರೆಗೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಅಧ್ಯಯನ ಮಾಡಿದ್ದೇನೆ, ಅದರ ಸಂಪೂರ್ಣ ಅರಿವಿದೆ. ಅದನ್ನ ಯಾವ ರೀತಿ ಇತ್ಯರ್ಥಪಡಿಸಬೇಕು ಅನ್ನೋದಕ್ಕೆ ನನ್ನದೇ ಆಗಿರ್ತಕ್ಕಂಥ ಸ್ಪಷ್ಟ ಕಲ್ಪನೆಯೂ ಇದೆ, ಸ್ಪಷ್ಟ ಯೋಜನೆ ಇದೆ. ಹಾಗಾಗಿ ಈ ಕ್ಷೇತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿನಿಧಿಸಲಿಕ್ಕೆ ನಾನು ಸಮರ್ಥ ಇದ್ದೇನೆ. ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ನಾನು ನಿಮ್ಮ ಮೂಲಕ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನನಗೆ ತಾವು ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಬೆಂಬಲಿಸಿ ಚುನಾಯಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ವೀಕ್ಷಕರೇ, ನಾವು ಇಷ್ಟೊತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ SR ಹರೀಶ್ ಆಚಾರ್ಯ ಜೊತೆಗೆ ಶಿಕ್ಷಕರ ಸಮಸ್ಯೆಗಳು ಮತ್ತು ಸ್ಪರ್ಧಿಸುತ್ತಿರುವಂಥ ಸ್ಪಷ್ಟ ಉದ್ದೇಶ, ಅದಕ್ಕೆ ಮಾಡಬಹುದಾದ ಮತ್ತು ಮಾಡಬೇಕಾಗಿರುವಂತಹ ಪರಿಹಾರ, ಇದೆಲ್ಲರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಶಿಕ್ಷಕರಿಗೂ ಇದು ಅರ್ಥ ಆಗಿರ್ಬೋದು. ಶಿಕ್ಷಕರಿಂದ ಪಡೆದುಕೊಂಡಿರುವಂಥ ಎಲ್ಲ ಪ್ರಶ್ನೆಗಳನ್ನು ಹರೀಶ್ ಆಚಾರ್ಯ ಅವರ ಮೇಲೆ ಪ್ರಯೋಗ ಮಾಡಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಫಲಿತಾಂಶಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನನಗನಿಸುತ್ತೆ. ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಶಿಕ್ಷಕರಿಗಿದೆ, ನನಗಿಂತ ಜಾಸ್ತಿಯಾಗಿ ಇರಬಹುದು ಅಂತ ಅನಿಸುತ್ತೆ. ಯಾಕಂದರೆ ಇದು ನಿಮ್ಮ ಸಮಸ್ಯೆ. ಹಾಗಾಗಿ ಹರೀಶ್ ಆಚಾರ್ಯ ಅವರು ಮುಂದಿನ ಬಾರಿ ಶಾಸಕರಾಗಿ ಭೇಟಿಯಾಗ್ತೇನೋ ಅಥವಾ ಹೀಗೇನೆ ಭೇಟಿಯಾಗ್ತೇನೋ ಗೊತ್ತಿಲ್ಲ. ಅಂತೂ ಖಂಡಿತವಾಗಿಯೂ ಮುಂದಿನ ಸಲವೂ ಮುಂದಿನ ವರ್ಷವೂ ಈ ರೀತಿ ಸಮಸ್ಯೆ ಆದಾಗ ಹರೀಶ್ ಆಚಾರ್ಯರವನ್ನ ಇಲ್ಲಿಯೇ ತಂದು ಕೂರಿಸಿ ಮಾತನಾಡಿಸಬಲ್ಲೆ. ಅಷ್ಟು ನನಗೆ ಧೈರ್ಯವೂ ಇದೆ, ಯಾಕಂದರೆ ನನ್ನ ಅಷ್ಟು ಬಂಡವಾಳವೂ ಇದೆ ಅಂತ ವಿಚಾರವನ್ನು ಹೇಳುತ್ತಾ ಹರೀಶ್ ಆಚಾರ್ಯ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ, ನಿಮಗೆ ಒಳ್ಳೆಯದಾಗಲಿ, ಒಳಿತೇ ಆಗಲಿ, ಶುಭವೇ ಆಗಲಿ ಅಂತ ಶುಭವನ್ನು ಈ ಸ್ಟುಡಿಯೋ ಮುಖಾಂತರ ಹಾರೈಸುತ್ತಾ, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ನಿಮ್ಮ ವಿಶ್ವನ್ಯೂಸ್ಗೂ ಮತ್ತು ನಿಮ್ಮ ಎಲ್ಲ ಕಾರ್ಯತಂಡಕ್ಕೂ ಕೂಡ ಹರೀಶ್ ಆಚಾರ್ಯನಾಗಿ ನನ್ನ ಕಡೆಯಿಂದ ಕೂಡ ಹೃತ್ಪೂರ್ವಕ ಅಂತ ಕೃತಜ್ಞತೆಗಳು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿಶ್ವ ನ್ಯೂಸ್ 24. ಇನ್ನು ಕೆಲವೇ ದಿನದಲ್ಲಿ ವಿಶ್ವ ನ್ಯೂಸ್ 24 ಭಾರತದಾದ್ಯಂತ ವಿವಿಧ ಭಾಷೆಯಲ್ಲಿ ಹಿಂದಿ, ಇಂಗ್ಲಿಷ್, ಮಲಯಾಳಂ, ತೆಲುಗು, ಬಂಗಾಳಿ, ತಮಿಳು, ಹಾಗೆಯೇ ನಮ್ಮ ಲೋಕಲ್ ಭಾಷೆ ಆಗಿರುವಂಥ ಕೊಂಕಣಿ, ತುಳು, ಬ್ಯಾರಿ ಸೇರಿದಂತೆ ಹಲವಾರು ಭಾಷೆಯಲ್ಲಿ
ಬರಲಿಕ್ಕಿದೆ. ನೀವು ನಿಮ್ಮ ಜೊತೆ ನಾವಿರ್ತೇವೆ, ನಮ್ಮ ಜೊತೆ ಸದಾ ನೀವಿರಿ ಅಂತ ವಿಚಾರವನ್ನು ಉಲ್ಲೇಖ ಮಾಡುತ್ತಾ ನಿಮಗೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ.